ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಕುದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಲಿ ಬಾಂಡೆಯವರ ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಲ್ಲಿದೆ. ಮೋಕ್ಷ ಅಧಿಕಾರದ ಸಪ್ತಮ ಮಂಗಲ ಕಲಶಿದೆ. ಪರದ್ರವ್ಯ ವಿಗ್ರಹಂ ಕುರ್ವನ್ ಬುದ್ಧಿ ಬದ್ಧೀತೈವಾಪರಾಧವಾನ್ ಬದ್ಧೀತಾನಪರಾಧೋ ನ ಸ್ವದ್ರವ್ಯೇಷು ಸಂವೃತೋ. ಅಪರಾಧವಾನ್ ಬದ್ಧೀತ ಇವ. ಶುದ್ಧ ಚಿದ್ರೂಪದ ಅನುಭವದಿಂದ ಯಾವ ಜೀವನೋ ಭ್ರಷ್ಟನಿದ್ದಾನೆ ಅವನು ಜ್ಞಾನಾವರಣಾದಿ ಕರ್ಮಗಳ ಮುಖಾಂತರ ಬಂಧಿಸಲ್ಪಡುತ್ತಾನೆ. ಹೇಗಿದೆ? ಪರದ್ರವ್ಯಗ್ರಹಂ ಕುರ್ವನ್, ಶರೀರ ಮನ ವಚನ ರಾಗಾದಿ ಅಶುದ್ಧ ಪರಿಣಾಮಗಳು ಅವುಗಳಲ್ಲಿ ಆತ್ಮಬುದ್ಧಿ ರೂಪದ ಸ್ವಾಮಿತ್ವವನ್ನು ಮಾಡುತ್ತಾ ಬಂಧಿಸಲ್ಪಡುತ್ತಾನೆ. ಅನಪರಾಧ ಮುನಿ ನ ಬದ್ಧೇತ್. ಕರ್ಮಗಳ ಉದಯದ ಭಾವವನ್ನು ಆತ್ಮನದೆಂದು ತಿಳಿದು ಅನುಭವಿಸದೇ ಇರುವಂಥ ಪರದ್ರವ್ಯಗಳಿಂದ ವಿರಕ್ತರಾದ ಸಮ್ಯಕ್ ದೃಷ್ಟಿ ಜೀವರುಗಳು ಜ್ಞಾನಾವರಣಾದಿ ಕರ್ಮಪಿಂಡದ ಮುಖಾಂತರ ಬಂಧಿಸಲ್ಪಡುವುದಿಲ್ಲ. ಪರದ್ರವ್ಯಗಳಿಂದ ವಿರಕ್ತ ಇರುವಂಥ ಸಮ್ಯಕ್ ದೃಷ್ಟಿ ಪುರುಷರ ಅವರು ಮುನಿ ಅವಸ್ಥೆಯೊಳಗಿರಲಿ, ಗೃಹಸ್ಥ ಅವಸ್ಥೆಯೊಳಗಿರಲಿ, ಅಥವಾ ವ್ರತದ ಅಂಗೀಕಾರ ಮಾಡದೇ ಇದ್ದರನ್ನು ಕೂಡ ಪರದ್ರವ್ಯದ ಕುರಿತಾಗಿ ವಿರಕ್ತಿಯ ಭಾವೇನಿದೆ ಅದುವೇ ಬಂಧದ ನಿರೋಧ ಮಾಡುವಂಥದ್ದಿದೆ. ಕರ್ಮಜನಿತವಾದಂಥ ಭಾವಗಳಲ್ಲಿ, ಭಾವ ಅಂದರೆ ಶರೀರ ಮನಸ್ಸ ವಾಣಿನೂ ಬಂದು ರಾಗಾದಿ ವಿಕಾರಿ ಪರಿಣಾಮಗಳು ಬಂದು ಆ ಕರ್ಮಜನಿತ ಭಾವಗಳಲ್ಲಿ ಆತ್ಮಬುದ್ಧಿ ರೂಪದ ಸ್ವಾಮಿತ್ವ ಯಾರಿಗೆ ಇದೆಯೋ ಅವರಿಗೆ ಬಂಧ ಆಗಿದೆ. ಆ ಪರದ್ರವ್ಯಗಳನ್ನು ಪರದ್ರವ್ಯ ಅಂಥೇಳಿ ಪ್ರತ್ಯಕ್ಷ ಅನುಭೂತಿ ಪೂರ್ವಕ ಯಾರ ನಿರ್ಣಯ ಮಾಡಿ ಪರದ್ರವ್ಯಗಳಿಂದ ಸರ್ವಥಾ ವಿಮುಖವಾದಂಥ ಪರದ್ರವ್ಯಗಳಿಂದ ಅತ್ಯಂತ ಅಸ್ಪೃಷ್ಟವಾದಂಥ ಯಾವ ಜ್ಞಾನ ಮತ್ತು ಶ್ರದ್ಧೆ ಇದೆಯೋ ಅದರ ಬಲದಿಂದ ಜೀವನಿಗೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗುವುದಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಪ್ರಕಾರ? ಯಾವನೋ ಕಳ್ಳನು ಇತರರ ದ್ರವ್ಯಗಳನ್ನು ಕಳವು ಮಾಡಿದರೆ ಅವನು ಅಪರಾಧಿ ಇದ್ದಾನೆ. ಅಪರಾಧಿ ಇರುವುದರಿಂದ ಬಂಧಿಸಲ್ಪಡುತ್ತಾನೆ. ದೃಷ್ಟಾಂತ ಇದೆ. ಅದೇ ಪ್ರಕಾರ ಮಿಥ್ಯಾದೃಷ್ಟಿ ಜೀವನು ಪರದ್ರವ್ಯ ರೂಪವಿರುವ ದ್ರವ್ಯ ಕರ್ಮ ಭಾವಕರ್ಮ ಕರ್ಮಗಳನ್ನು ತನ್ನವುಗಳೆಂದು ತಾನೆಂದು ತಿಳಿದು ಅನುಭವಿಸುತ್ತಾನೆ. ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟನಿದ್ದಾನೆ. ಪರಮಾರ್ಥ ಬುದ್ಧಿಯಿಂದ ವಿಚಾರ ಮಾಡಿದ ಮೇಲೆ ಅವನು ಅಪರಾಧಿ ಇದ್ದಾನೆ. ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡಿಕೊಳ್ಳುತ್ತಾನೆ. ಸಮ್ಯಕ್ ದೃಷ್ಟಿ ಜೀವನು ಇಂಥ ಭಾವಗಳಿಂದ ರಹಿತನಿದ್ದಾನೆ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ಸ್ವದ್ರವ್ಯೇ ಸಂವೃತಃ. ತನ್ನ ಆತ್ಮದ್ರವ್ಯದಲ್ಲಿ ಸಂವರ ರೂಪನಿದ್ದಾನೆ. ಎಂದರೆ ಆತ್ಮನಲ್ಲಿ ಮಗ್ನನಿದ್ದಾನೆ. ಇಲ್ಲಿ ಮಿಥ್ಯಾದೃಷ್ಟಿ ಜೀವದ್ವಂದು ಬಂತು. ಮಿಥ್ಯಾದೃಷ್ಟಿ ಜೀವ ನಿಜವಾಗಿ ಭಾವಾರ್ಥದೊಳಗೆ ಈ ಮಾತು ಬಂದರೆ ಆಚಾರ್ಯ ಪ್ರಭುವಿನ ಯಾವ ಕಥನೆ ಇದೆಯಲ್ಲ, ಶಬ್ದಗಳದವನ ಅದರಲ್ಲೇ ಚಿದ್ರೂಪದ ಅನುಭವದಿಂದ ಭ್ರಷ್ಟ ಅಂಥೇಳಿ ಶಬ್ದ ಇತ್ತು. ಮಿಥ್ಯಾದೃಷ್ಟಿ ಅಂಥೇಳಿ ಇಲ್ಲಿ ಇರೋದು ಅವಶ್ಯಕ ಇರಲಿಲ್ಲ. ಆದರೆ ಮಿಥ್ಯಾದೃಷ್ಟಿ ತನ್ನನ್ನು ಹಾಗೆ ತಿಳಿಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿ ಟೀಕಾಕಾರರ ಸ್ಪಷ್ಟಪಡಿಸಿದ್ದಾರೆ. ಏನು?
ಭ್ರಷ್ಟ ಶುದ್ಧ ಚಿದ್ರೂಪದ ಅನುಭವದಿಂದ ಭ್ರಷ್ಟ, ಅರ್ಥಾತ್ ಅನಾದಿ ಕಾಲದಿಂದ ಯಾವನಿಗೆ ಅನುಭವನ ಆಗಿಲ್ಲ ಚಿದ್ರೂಪದ, ಅವೇನು ಭ್ರಷ್ಟ ಇರುವ ಮಾತಿದೆ ರೀ. ಭ್ರಷ್ಟ ಶಬ್ದ ಅನುಭವ ಆದ ನಂತರ ತನ್ನ ದುರ್ಬಲತೆಯ ಕಾರಣದಿಂದ ಯಾವ ಸಮ್ಯಕ್ ದೃಷ್ಟಿ ಜೀವರುಗಳ 4, 5, 6 ರಾಗಾದಿ ಭಾವಗಳ ಅನುಭವ ಮಾಡ್ತಾ ಇರ್ತಾರಲ್ಲ, ಪಂಚಮಹಾವ್ರತದರಾಗಿರಬಹುದು, ಪಂಚ ಅನುವ್ರತದರಾಗಿರಬಹುದು, ಅಥವಾ ಶುದ್ಧಾತ್ಮನ ಕುರಿತು ಯಾವ ಶ್ರದ್ಧೆಯ ಅನುಭೂತಿ ಆದದ್ದೇ ಇದೆಯೋ ಆ ಶ್ರದ್ಧೆಯ ಅನುಭೂತಿಯ ಬಲದಿಂದ ಪರದ್ರವ್ಯಗಳಿಂದ ಉದಾಸೀನ ರೂಪದ ಭಾವೇನಿದೆಯಲ್ಲ, ಅದು ಕೂಡ ಒಂದು ಅಪೇಕ್ಷಾದಿಂದ ರಾಗಭಾವ ಇದೆ. ಪರದ್ರವ್ಯಗಳಿಂದ ಉದಾಸೀನ ರೂಪದ ಭಾವ, ಅದರ ರಾಗಭಾವ ಹೇಗಿರ್ತಿದೆ? ಅರೆ ಇಲ್ಲಿ ರಾಗ ಇರುವುದರಿಂದನ ಅಲ್ಲಿ ಉದಾಸೀನತೆ ಇದೆ ಅಂಥೇಳಿ ಆ ರಾಗ. ಹೀಗೆ 4ನೇ 5ನೇ ಗುಣಸ್ಥಾನ ವರ್ತಿಗಳಿಗೆನ ಅಪರಾಧಿ ಶಬ್ದದ ಪ್ರಯೋಗ ಆಚಾರ್ಯ ಭಗವಂತರು ಮಾಡಿದ್ದಾರೆ. ಆದರೆ ಇಲ್ಲಿ ಟೀಕಾಕಾರರ ಭಾವಾರ್ಥದೊಳಗೆ ಸ್ಪಷ್ಟಪಡಿಸಿದರು. ಏನ, ಯಾವ ಪ್ರಕಾರ ಕಳ್ಳನು ದೃಷ್ಟಾಂತ ಆಯಿತು, ಅದೇ ಪ್ರಕಾರ ಮಿಥ್ಯಾದೃಷ್ಟಿ ಜೀವನು ಇಲ್ಲಿ ಸಮ್ಯಕ್ ದೃಷ್ಟಿಗೆ ಬಂಧನ ಆಗುವುದಿಲ್ಲ ಅನ್ನುವುದನ್ನು ಸಿದ್ಧ ಮಾಡಿದ್ದಾರೆ. ಇವರ 4ನೇ ಗುಣಸ್ಥಾನದಿಂದ ಮೇಲ್ಪಟ್ಟವರಿಗೆ ಬಂಧನ ಆಗುವುದಿಲ್ಲ, ವಿರಕ್ತ ಇರ್ತಾರಲ್ಲ ಅವರು ಪರದ್ರವ್ಯಗಳಿಂದ ಪರಭಾವಗಳಿಂದ, ಹೀಗಾಗಿ ಅವರಿಗೆ ಬಂಧನ ಆಗುವುದಿಲ್ಲ. ಹಾಗಾದ್ರೆ ನಿಜವಾದ ಅಪರಾಧಿ ಯಾರ? ಮಿಥ್ಯಾದೃಷ್ಟಿ ಅಂಥೇಳಿ ಟೀಕಾಕಾರರ ವಾಚಕರ ಸಲುವಾಗಿ ಅಥವಾ ಸುಖಾಭಿಲಾಷಿ ಜಿಜ್ಞಾಸು ಜೀವದ ಸಲುವಾಗಿ ಮಿಥ್ಯಾತ್ವದ ನಾಶದ ಸಲುವಾಗಿ ಉದ್ಯಮದಲ್ಲಿ ಈ ಜೀವರುಗಳ ತತ್ಪರ ಆಗಲಿ ಅನ್ನುವಂಥ ಒಂದು ಮಹೋದ್ದೇಶದಿಂದ ಇಲ್ಲಿ ಟೀಕಾಕಾರರ ಭಾವಾರ್ಥದೊಳಗ ಮಿಥ್ಯಾದೃಷ್ಟಿ ಶಬ್ದದ ಪ್ರಯೋಗ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ತರ್ಕದಿಂದ ನ್ಯಾಯಸಮ್ಮತವಾಗಿ ಸಮ್ಯಕ್ ದೃಷ್ಟಿ ಜೀವದ್ದನ್ನು ಮಾತಿದ್ದೀರಿ. ಬಂಧ ಆಗುವಂಥ ಭಾವದೊಳಗ ಇನ್ನೂ ಉಳ್ಕೊಂಡಿದ್ದಾನಲ್ಲ, ಅನುಭೂತಿ ಇದ್ರೂ ಕೂಡ ಅಲ್ಲೇನೂ ಸುಖ ಇಲ್ಲ ಅನ್ನೋದು ಪ್ರತ್ಯಕ್ಷ ಅವನಿಗೆ ಅನುಭವದಿಂದ ತಿಳಿದು ಬಂದ್ರೂ ಪುನಃ ಪುನಃ ಆ ಶುದ್ಧಾತ್ಮನ ಅನುಭೂತಿ ಪೂರ್ವಕ ಪರದಲ್ಲಿ ಸುಖ ಇಲ್ಲವೇ ಇಲ್ಲ. ಶರೀರ, ಮನಸ್ಸ, ವಾಣಿ ಮತ್ತು ರಾಗಾದಿ ಅಶುದ್ಧ ಭಾವಗಳ ನನ್ನ ಸ್ವರೂಪದೊಳಗೆ ಇಲ್ಲವೇ ಇಲ್ಲ ಅನ್ನುವುದರ ನಿರ್ಣಯ ಪೂರ್ವಕ ಅವನ ಯಾವ ಪರಿಣತಿ ಇದೆಯೋ ಆ ಪರಿಣತಿಯೊಳಗ ಮತ್ತು ಪುನಃ ಅವುಗಳದ್ದೇ ಅಥವಾ ಅವುಗಳಲ್ಲೇ ಕಾರ್ಯ ಮಾಡ್ತಾ ಇರೋ ವೇಳೆದೊಳಗ ಕೆಲವಂಶ ರೂಪದಿಂದ ಅವುಗಳ ಅನುಭವ ಆಗ್ತಿದೆಯಲ್ಲ, ಅದನ್ನು ಅಪರಾಧ ಅಂಥೇಳಿ ಜ್ಞಾನಿ ಗುರುಗಳು ಹೇಳಿದ್ದೇ ಇದೆ. ಆದರೆ ಇಲ್ಲಿ ರಾಜಮಲ್ಲ ಪಾಂಡೆ ಏನು ಮಾಡಿದರು? ಸಮ್ಯಕ್ ದೃಷ್ಟಿ ಜೀವನಿಗಂತೂ ಬಂಧ ಆಗೋದನ್ನ ಇಲ್ಲ ಅಂಥೇಳಿ ಹೇಳಿದರು. ಯಾಕೆ ಅಂತಂದ್ರೆ ಅವನು ವಿರಕ್ತ ಇರ್ತಾನೆ, ಪರದ್ರವ್ಯ ಪರಭಾವಗಳಿಂದ ವಿರಕ್ತ ಇರ್ತಾನೆ ಅಂಥೇಳಿ ಅವನಿಗೆ ಬಂಧ ಆಗುವುದಿಲ್ಲ ಅಂಥೇಳಿ ಹೇಳಿದರು. ಅದರ ನಂತರ ಹಾಗಾದರೆ ಬಂಧ ಯಾರಿಗಾಗ್ತಿದೆ? ಅಪರಾಧಿ ಯಾರಿದ್ದಾರೆ? ಮಿಥ್ಯಾದೃಷ್ಟಿ ಇದ್ದಾನೆ ಅಂಥೇಳಿ ಹೇಳಿದ್ದಾರೆ. ಮಿಥ್ಯಾದೃಷ್ಟಿ ಜೀವನು ಪರದ್ರವ್ಯ ರೂಪವಿರುವ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮ. ಈ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮದ ವ್ಯಾಖ್ಯಾ ಈ ಶ್ಲೋಕ ಏನು ಶುರುವಾಯಿತು ಕಲಶ ಆ ದಿವಸ ಮಾಡಿದ್ದಿರ್ತಾರೆ, ಅದರ ತಾವು ಸ್ಮರಣೆಗೆ ತಂದುಕೊಳ್ಳೋದು. ದ್ರವ್ಯಕರ್ಮ ಭಾವಕರ್ಮ ನೋಕರ್ಮಗಳನ್ನು ತನ್ನವುಗಳೆಂದು ತಾನೆಂದು ತಿಳಿದು ಅನುಭವಿಸುತ್ತಾನೆ. ಶುದ್ಧ ಸ್ವರೂಪದ ಅನುಭವದಿಂದ ಭ್ರಷ್ಟನಿದ್ದಾನೆ. ಅನುಭವ ಆಗೇ ಇಲ್ಲ ಅಂದಮೇಲೆ ಭ್ರಷ್ಟ ಯಾಗ? ಅನುಭವ ಆಗಬೇಕಾದಂಥ ಸಮಯವನ್ನು ಅಥವಾ ಸಾಮರ್ಥ್ಯವನ್ನು ಅವುಗಳಲ್ಲೇ ಏನು ಮಾಡ್ತಾ ಇದ್ದಾನೆ? ತೊಡಗಿಸ್ತಾ ಇದ್ದಾನೆ. ಅವುಗಳನ್ನು ತನ್ನವು ಅಂಥೇಳಿ ತಿಳಿದ ಅನುಭವ ಮಾಡ್ತಾ ಇದ್ದಾನೆ. ಅವುಗಳ ಅನುಭವ ಮಾಡುವ ವ್ಯಸ್ತತೆಯೊಳಗ ಇವು ತನ್ನ ಸ್ವರೂಪದ ಅನುಭವ ಮಾಡುವಂಥ ಸಮಯ ಏನಿತ್ತು ಅದನ್ನು ಕಳ್ಕೊಳ್ತಾ ಇದ್ದಾನೆ ಅಂಥೇಳಿ ಅವನನ್ನು ಭ್ರಷ್ಟ ಅಂಥೇಳಿ ಹೇಳಿದ್ದಾರೆ. ಇನ್ನು ಮತ್ತೊಂದು ಶಬ್ದ ಇಲ್ಲೇನಿದೆ, ಅಲ್ಲಿ ಕಳ್ಳನ ಮಾತು ಹೇಳಿದ್ದಾರೆ. ದೃಷ್ಟಾಂತದೊಳಗ ಕಳ್ಳನ ಮಾತು ಹೇಳಿದ್ರು.
ಹಾಗಾದರೆ ಇಲ್ಲಿ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮಗಳನ್ನು ತನ್ನವು ಮತ್ತು ತಾನು ಅಂಥೇಳಿ ಅವನು ತಿಳಿತಾನಲ್ಲ, ಅವೇನದನ್ರಿ ಕಳ್ಳದನ್ರಿ. ಕಳ್ಳನ್ರಿ ಅಥವಾ ತಾನು ಮತ್ತಿಲ್ಲಿ ಶಬ್ದ ಪ್ರಯೋಗ ಏನು ಮಾಡಿದ್ರು, ಅಪರಾಧ ಇದೆ, ಪರಮಾರ್ಥದಿಂದ ಅದುವೇ ಅಪರಾಧ ಇದೆ. ಇನ್ನೊಬ್ಬರ ವಸ್ತುವನ್ನ ಕಳವು ಮಾಡುವಂಥ ಕಳ್ಳ ಯಾವ ಪ್ರಕಾರ ಬಂಧಿಸಲ್ಪಡ್ತಾನೆ, ಆ ಪ್ರಕಾರ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮಗಳನ್ನು ತನ್ನು ಅಂಥೇಳಿ ತಿಳಿದು ತಾನೇ ಅಂಥೇಳಿ ತಿಳಿದು ಅನುಭವ ಮಾಡ್ತಾ ಇದ್ದಾನಲ್ಲ, ಅವ ನಿಜವಾಗಿ ಕಳ್ಳ ಇದ್ದಾನೆ, ಅಪರಾಧಿ ಇದ್ದಾನೆ. ಮತ್ತು ಯಾವ ಅಪರಾಧ ಮಾಡ್ತಾನೋ ಅವ ಬಂಧನಕ್ಕೊಳಗಾಗ್ತಾನೆ. ಹಾಗಾದರೆ ಇವ ಪರಮಾರ್ಥದಿಂದ ಇವ ಅಪರಾಧಿ ಇದ್ದಾನೆ. ಪರಮಾರ್ಥದಿಂದ ಅಪರಾಧಿ ಇರುವುದರಿಂದ ಇವನಿಗೆ ಜ್ಞಾನಾವರಣಾದಿ ಕರ್ಮಗಳಿಂದ ಬಂಧ ಆಗುತ್ತಿದೆ. ಸೂಕ್ಷ್ಮ ಮಾತಿದ್ರೂ ಸ್ಪಷ್ಟ ಇದೆ. ಪರಮಾರ್ಥ ಬುದ್ಧಿಯಿಂದ ವಿಚಾರ ಮಾಡಿದ ಮೇಲೆ ಅವನು ಅಪರಾಧಿ ಇದ್ದಾನೆ, ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡಿಕೊಳ್ಳುತ್ತಾನೆ. ಸಮ್ಯಕ್ ದೃಷ್ಟಿ ಜೀವನು ಇಂಥ ಭಾವಗಳಿಂದ ರಹಿತನಿದ್ದಾನೆ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ಸ್ವದ್ರವ್ಯೇ ಸಂವರತಃ, ತನ್ನ ಆತ್ಮದ್ರವ್ಯದಲ್ಲಿ ಸಂವರ ರೂಪನಿದ್ದಾನೆ. ಸಂವರ ಶಬ್ದದ ಅರ್ಥ ಏನು ಮಾಡಿದರೆ ಮಗ್ನ ಇದ್ದಾನೆ, ಆತ್ಮನಲ್ಲಿ ಮಗ್ನ ಇದ್ದಾನೆ. ಯಾವ? ಸಮ್ಯಕ್ ದೃಷ್ಟಿ ಜೀವ. ಸಮ್ಯಕ್ ದೃಷ್ಟಿ ಜೀವ ಅಂಥೇಳಿ ಹೇಳಿದ್ರೆ 4ನೇ ಗುಣಸ್ಥಾನದಿಂದ ಹಿಡಿದು ಸಿದ್ಧರವರೆಗೆ ಎಲ್ಲರೂ ಬಂದರ್ರಿ. ಅವರೆಲ್ಲ ಎಲ್ಲದರೂ ಸ್ವದ್ರವ್ಯದೊಳಗೆ ಮಗ್ನ ಇದ್ದಾರೆ. ಸ್ವದ್ರವ್ಯದಲ್ಲಿ ಮಗ್ನ ಇದ್ದಾರೆ. ಯಾರು ಸ್ವದ್ರವ್ಯದಲ್ಲಿ ಮಗ್ನ ಇದ್ದಾರೋ ಅವರಿಗೆ ಪರದ್ರವ್ಯ ಪರಭಾವಗಳ ಅನುಭವ ಮಾಡುವ ಸಲುವಾಗಿ ಸಮಯವೇ ಇಲ್ಲದೆ ಇರುವ ಕಾರಣ ಅವರಿಗೆ ಆ ಪರದ್ರವ್ಯ ಪರಭಾವಗಳ ಅನುಭವ ಮಾಡುವ ರೂಪದ ಅಪರಾಧವೇ ಸಂಭವಿಸದೇ ಇರುವ ಕಾರಣ ಅವರು ಏನಾದರೂ ಬಂಧಿಸುವುದಿಲ್ಲ. ಯಾರು ಅಪರಾಧ ಮಾಡುತ್ತಾರೋ ಅವರು ಬಂಧಿಸ್ತಾರೆ, ಯಾರು ಅಪರಾಧನ ಮಾಡುವುದಿಲ್ಲ ಅವರದ್ದು ಬಂಧನ ಸಾಧ್ಯನೇ ಇಲ್ಲ. ಇಷ್ಟ ಭಾವಾರ್ಥ ಆಯ್ತರೆ. ಈಗ ವಿಶೇಷೇನ ಹಿಂದನ ಚರ್ಚೆ ಮಾಡಿದ್ದಿದೆ, ದ್ರವ್ಯಭಾವ ನೋಕರ್ಮದ್ದಾಯಿತು, ಅಪರಾಧ ಇದ್ದಾಯಿತು, ಇಲ್ಲಿ ಮಗ್ನ ಇದ್ದಾನೆ ಇಷ್ಟದ್ದ ತಿಳಿದು ಬಂತೀಗ. ಈಗ ಮುಂದಿನ ಶ್ಲೋಕರಿ. ಅನವರತಮನಂತೈರ್ಬಧ್ಯತೆ ಸಾಪರಾಧಃ ಸ್ಪೃಶತಿ ನಿರಪರಾಧೋ ಬಂಧನಂ ನೈವ ಜಾತು ನಿಯತಮಯಮಶುದ್ಧಂ ಸ್ವಂ ಭಜನ್ ಸಾಪರಾಧೋ ಭವತಿ ನಿರಪರಾಧ ಸಾಧು ಶುದ್ಧಾತ್ಮಸೇವಿ. ಸಾಪರಾಧಃ ಅನವರತಂ ಅನಂತೈ ಬಂಧ್ಯತೆ. ಸಾಪರಾಧ ಪರದ್ರವ್ಯ ರೂಪವಿರುವ ಪುದ್ಗಲ ಕರ್ಮಗಳನ್ನು ತನ್ನ ರೂಪವಾಗಿ ಮನ್ನಿಸುವಂಥ ಮಿಥ್ಯಾದೃಷ್ಟಿ ಜೀವನು. ಅನವರತಂ ಅಖಂಡ ಧಾರಾಪ್ರವಾಹ ರೂಪದಿಂದ ಅನಂತೈ ಗಣನಾತೀತ ಜ್ಞಾನಾವರಣಾದಿ ರೂಪವಾಗಿ ಬಂಧಿಸಿರುವಂಥ ಪುದ್ಗಲ ವರ್ಗನಾಗಳ ಮೂಲಕ ಬದ್ಧತೆ ಬಂಧಿಸಲ್ಪಡುತ್ತಾನೆ. ನಿರಪರಾಧ ಜಾತು ಬಂಧನಂ ನ ಏವ ಸ್ಪೃಶತಿ. ನಿರಪರಾಧ ಶುದ್ಧ ಸ್ವರೂಪದ ಅನುಭವ ಮಾಡುವಂಥ ಸಮ್ಯಕ್ ದೃಷ್ಟಿ ಜೀವನು ಜಾತು ಯಾವುದೇ ಕಾಲದಲ್ಲಿ ಬಂಧನಂ ಪೂರ್ವೋಕ್ತ ಕರ್ಮ ಬಂಧವನ್ನು ಏವ ನಿಶ್ಚಯದಿಂದ ನ ಸ್ಪೃಶತಿ ಸ್ಪರ್ಶ ಮಾಡುವುದಿಲ್ಲ. ಮುಂದೆ ಸಾಪರಾಧ ಎಂದರೆ ನಿರಪರಾಧದ ಲಕ್ಷಣ ಹೇಳುತ್ತಾರೆ. ಅಯಂ ಅಶುದ್ಧಂ ಸ್ವಂ ನಿಯತಂ ಭಜನ್ ಸಾಪರಾಧ ಭವತಿ. ಅಯಂ ಮಿಥ್ಯಾದೃಷ್ಟಿ ಜೀವನು ಅಶುದ್ಧಂ ರಾಗಾದಿ ಅಶುದ್ಧ ಪರಿಣಾಮ ರೂಪದಿಂದ ಪರಿಣಮಿಸುತ್ತಿರುವಂಥ ಜೀವದ್ರವ್ಯವನ್ನು ತನ್ನ ಸಲುವಾಗಿ ನಿಯತಂ ಭಜನ್ ಹೀಗೆ ನಿರಂತರ ಅನುಭವಿಸುತ್ತಾ ಸಾಪರಾಧ ಭವತಿ ಅಪರಾಧ ಸಹಿತನಾಗುತ್ತಾನೆ. ಸಾಧು ಶುದ್ಧಾತ್ಮ ಸೇವಿ ನಿರಪರಾಧ ಭವತಿ. ಸಾಧು ಹೇಗಿದೆಯೋ ಹಾಗೆ
ಶುದ್ಧಾತ್ಮ ಸಕಲರಾಗಾದಿ ಅಶುದ್ಧತೆಯಿಂದ ಭಿನ್ನವು ಶುದ್ಧ ಚಿದ್ರೂಪ ಮಾತ್ರವೂ ಆದ ಜೀವದ್ರವ್ಯದ ಸೇವಿ ಅನುಭವದಿಂದ ವಿರಾಜಮಾನನಿರುವಂಥ ಸಮ್ಯಕ್ ದೃಷ್ಟಿ ಜೀವನು ನಿರಪರಾಧ ಸರ್ವಾಪರಾಧದಿಂದ ರಹಿತನಿದ್ದಾನೆ. ಆದುದರಿಂದ ಕರ್ಮಗಳ ಬಂಧಕನಾಗುವುದಿಲ್ಲ. ಮತ್ತು ಪುನಃ ಅಪರಾಧದ ಮತ್ತು ಆ ಅಪರಾಧದ ಪೂರ್ವಕ ಮಿಥ್ಯಾದೃಷ್ಟಿ ನಿರಂತರ ಬಂಧಕ್ಕೆ ಗುರಿಯಾಗುವ ಮಾತನ್ನು ಮತ್ತು ಸಮ್ಯಕ್ ದೃಷ್ಟಿ ನಿರಪರಾಧಿಯಾಗಿದ್ದಾನೆ ಅನ್ನುವುದನ್ನು ಹೇಳಿ ಈ ಕಲಶದೊಳಗೆ ಕರ್ಮದ ಬಂಧ ಸಮ್ಯಕ್ ದೃಷ್ಟಿಗೆ ಆಗುವುದಿಲ್ಲ. ಅರ್ಥಾತ್ ಅವನು ಬಂಧಕನಿಲ್ಲ. ಕರ್ಮಗಳ ಬಂಧಕ ಅರ್ಥಾತ್ ಬಂಧಿಸುವಲ್ಲಿ ನಿಮಿತ್ತ ರೂಪದಿಂದ ಪರಿಣಮನ ಮಾಡುವುದಿಲ್ಲ. ಈ ಮಾತ ಹೇಳಿದ್ದಾರೆ. ನಡೆದ ಸಾಪರಾಧ ಅನವರತಂ ಅನಂತೈ ಬದ್ಧತೆ. ಇದು ಬಹಳ ಅದ್ಭುತ ಶಬ್ದ ಇದೆ ರೀ. ಸಾಪರಾಧಂ ಅಪರಾಧ ಸಹಿತ ಏನ ಪರದ್ರವ್ಯ ರೂಪವಿರುವ ಪುದ್ಗಲ ಕರ್ಮಗಳನ್ನು ತನ್ನ ರೂಪವಾಗಿ ಮನ್ನಿಸುವಂಥ ಮಿಥ್ಯಾದೃಷ್ಟಿ ಜೀವನು ಸಾಪರಾಧ ಅಪರಾಧ ಸಹಿತ ಇರುವಂಥ ಜೀವ ಮಿಥ್ಯಾದೃಷ್ಟಿ. ಹೇಗೆ ಅವುಗಳನ್ನು ಯಾವ ಪರದ್ರವ್ಯ ಸ್ವರೂಪದವನ ಅವುಗಳನ್ನು ತನ್ನವು ಅಂಥೇಳಿ ಮನ್ನಿಸುವ ಮಾತು ಹೇಳಿದ್ದಾರೆ ಇಲ್ಲಿ. ಅಪರಾಧ ಸಹಿತ ಅಪರಾಧ ಸಹಿತ ಅಪರಾಧ ಯಾವುದ ಅವುಗಳನ್ನು ಪರದ್ರವ್ಯ ರೂಪ ಇರುವಂಥ ಯಾವ ಅದವು ಕರ್ಮಗಳ ಪುದ್ಗಲ ಕರ್ಮಗಳ ಅವುಗಳನ್ನು ತನ್ನ ರೂಪವಾಗಿ ಮನ್ನಿಸುವುದೇನಿದೆ ಇದು ಅಪರಾಧ ಇದೆ. ಹಾಗಾದ್ರೆ ಆ ಅಪರಾಧಿ ಯಾರ? ಮಿಥ್ಯಾದೃಷ್ಟಿ ಜೀವ. ಅಲ್ಲಿ ಸಮ್ಯಕ್ ದೃಷ್ಟಿನೇ ಅನುಭವದಿಂದ ಭ್ರಷ್ಟ ಇದ್ದಾನೆ ಅನ್ನುವ ಮಾತಿನ ಸಿದ್ಧಿ ಮಾಡಿದರು. ಇಲ್ಲಿ ಆಚಾರ್ಯ ಭಗವಂತರು ಕೂಡ ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿಗಳನ್ನ ಸ್ಪಷ್ಟ ರೂಪದಿಂದ ಭಿನ್ನತೆ ತಿಳಿಸಿಕೊಟ್ಟ. ಬಂಧವರುವ ಮಿಥ್ಯಾದೃಷ್ಟಿಗೆ ಆಗ್ತಿದೆ, ಅನವರತ ಆಗ್ತಿದೆ, ಅಪರಾಧ ಸಹಿತ ಅವನೇ ಇದ್ದಾನೆ. ಆ ಅಪರಾಧದ ಸಿದ್ಧಿಯನ್ನ ಟೀಕಾಕಾರರು ಏನು ಮಾಡಿದ್ರು? ಮನ್ನಿಸುವುದರ ಮೂಲಕ ಮಾಡಿದ್ದಾರೆ. ಅಲ್ಲಿ ಅನುಭವದ ಮಾತಿತ್ತರಿ. ಹಿಂದಿನ ಕಲಶಕ ಈ ಕಲಶಕ ವ್ಯತ್ಯಾಸ ಏನಿದೆ? ಅಲ್ಲೂ ಅಪರಾಧಿ ಅಂದಿದ್ದಾರೆ, ಇಲ್ಲೂ ಅಪರಾಧಿ ಅಂದಿದ್ದಾರೆ. ಆದರೆ ಅಲ್ಲಿ ಶುದ್ಧ ಚಿದ್ರೂಪದ ಅನುಭವದಿಂದ ಭ್ರಷ್ಟ ಅಂದಿದ್ರು. ಇಲ್ಲಿ ಹೇಳ್ತಾ ಇದ್ದಾರೆ ಪುದ್ಗಲವಿರುವಂಥ ಕರ್ಮಗಳನ್ನ ಪರದ್ರವ್ಯ ರೂಪವಿರುವಂಥ ಪುದ್ಗಲ ಕರ್ಮಗಳನ್ನ ತನ್ನವುಗಳೆಂದು ಮನ್ನಿಸುವ ಮಾತು ಹೇಳಿದ್ದಾರೆ. ಹಾಗಾದ್ರೆ ಅಲ್ಲಿ ಹೇಳಿದಂಥ ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿಗೆನೂ ಇಲ್ಲಿ ಹೇಳಿದಂಥ ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿಗೆನೂ ಅಲ್ಲಿ ಹೇಳುವಂಥ ಬಂಧಕನಿಗೂ ಇಲ್ಲಿ ಹೇಳುವಂಥ ಬಂಧಕನಿಗೂ ವ್ಯತ್ಯಾಸ ಆಚಾರ್ಯ ದೇವರ ಶಬ್ದದೊಳಗೆ ಇದೆಯೋ ಅಥವಾ ಇಲ್ರಿ? ಇದೆ. ಅಲ್ಲಿ ಅನುಭವಿಸುವ ಮಾತನ್ನು ಹೇಳಿ ಇವರು ಭಾವಾರ್ಥದೊಳಗೇನೋ ಮಿಥ್ಯಾದೃಷ್ಟಿ ಶಬ್ದ ತಂದರ್ರಿ. ಆದರೆ ನಿಜವಾಗಿ ಆಚಾರ್ಯ ಭಗವಂತರ ಅಭಿಪ್ರಾಯ ಸಮ್ಯಕ್ ದೃಷ್ಟಿಗಳದ್ದೇ ಇತ್ರಿ ಅಲ್ಲಿ ಮೇಲಿನ ಕಲಶದೊಳಗ. ಯಾಕೆ ಅಂತಂದ್ರೆ ಅನುಭವದಿಂದ ಭ್ರಷ್ಟ ಸಮ್ಯಕ್ ದೃಷ್ಟಿ ಇರ್ತೈತ್ರಿ. ಅನುಭವ ಮಾಡಿದ ನಂತರ ಆ ಅನುಭವದ ನಮ್ಮ ಚಂದ್ರಸಾಗರ ವರ್ಣಿ ಕೂಡ ಅದನ್ನೇ ಹೇಳಿದಾರ್ರಿ. ಶುದ್ಧ ಮನೆ ಬಿಟ್ಟು ಬಾಹ್ಯದಿ ಬಿದ್ದೊಡೆ ಕರ್ಮಗಳಿಂದ ಬದ್ಧನೆಯ. ಶುದ್ಧ ಮನೆ ಬಿಟ್ಟು ಬಾಹ್ಯದಿ ಬಿದ್ದೊಡೆ. ಹಾಗಾದ್ರೆ ಶುದ್ಧ ಮನೆಯೊಳಗೆ ಇರುವಂಥವನ ಮಾತಿದ್ದೀರಿ. ಅದನ್ನು ಅನಾದಿ ಕಾಲದಿಂದ ಶುದ್ಧ ಮನೆಯೊಳಗೆ ಯಾವ ಪ್ರವೇಶನ ಮಾಡಲಿಲ್ಲ, ಅವನ ಮಾತಿಲ್ರಿ. ಹಾಗಾದ್ರೆ ಇಲ್ಲಿ ಕೂಡ 7ನೇ ಕಲಶದೊಳಗ ಶುದ್ಧ ಚಿದ್ರೂಪದ ಅನುಭವದಿಂದ ಭ್ರಷ್ಟ ಅಂದಿದ್ರು. ಇಲ್ಲಿ ಈಗ ಹೇಳ್ತಾ ಇದ್ದಾರೆ ಮಿಥ್ಯಾದೃಷ್ಟಿಯ ಮಾತು. ಆಚಾರ್ಯ ಭಗವಂತರ ಪದಖಂಡದೊಳಗ 7ನೇ ಕಲಶದಲ್ಲಿ ಮಿಥ್ಯಾದೃಷ್ಟಿಯ ಮಾತು ಇಲ್ಲ. ಬೇಕಾದ್ರೆ ತೆಗೆದು ನೋಡ್ಬಹುದ್ರಿ. ನಡಿ ಏನಿದೆ ಮೇಲೆ ಶ್ಲೋಕ ನೋಡ್ರಿ. 7ನೇ ಶ್ಲೋಕ. ಪರದ್ರವ್ಯಗ್ರಹಂ ಕುರ್ವನ್ ಬದ್ಧೇತ ಏವ ಅಪರಾಧವಾನ್ ಬದ್ಧೇತ ಅನಪರಾಧೋ ನ ಸ್ವದ್ರವ್ಯೇ ಸಂವೃತೋ ಮುನಿ.
ಇಲ್ಲಿ ಮಿಥ್ಯಾದೃಷ್ಟಿಯ ಮಾತನ್ನೇ ಇಲ್ರಿ. ಭಾವಾರ್ಥದೊಳಗೆ ಟೀಕಾಕಾರ ಅರೆ ಗ್ರಂಥಕರ್ತೃಗಳದ್ದ ಮತ್ತು ಟೀಕಾಕಾರದ ಮಧ್ಯದೊಳಗ ಯಾವ ಪ್ರಕಾರದ ಭೇದ ಬರ್ತಿದೆ ಕಥನದೊಳಗ, ಭೇದ ಬಂದ್ರೂ ಕೂಡ ಅದು ಮುಂದಿನ ಕಲಶದ ಸೂಚಕ ಇದೆ ರೀ. ಇಲ್ಲಿ ಟೀಕಾಕಾರರ ಮಿಥ್ಯಾದೃಷ್ಟಿ ಶಬ್ದ ಇಲ್ಲಿ ಮುಂದಿನ ಕಲಶದ ಸೂಚನಾರ್ಥವಾಗಿ ಹೇಳಿದಾರ್ರಿ. ಹೌದೇನಿಲ್ರಿ? ಭಾವಾರ್ಥದೊಳಗೆ ಹೇಳಿದಾರಲ್ಲ, ಮಿಥ್ಯಾದೃಷ್ಟಿ ಜೀವನೂ ಪರದ್ರವ್ಯ ರೂಪವಿರುವ ದ್ರವ್ಯ ಕರ್ಮ ಭಾವಕರ್ಮ, ಇದೆಲ್ಲ ಮುಂದಿನ ಕಲಶದ್ದನ ಸೂಚನೆ ಇದೆ ರೀ. ಇಲ್ಲಿ ಪ್ರಾರಂಭದೊಳಗೆ ಅಂಥೇಳಿನ ಪದಖಂಡ ಏನು ತಗೊಂಡ್ರು? ಸಾಪರಾಧ ಅನವರತಂ ಅನಂತೈ ಬದ್ಧತೆ. ಅರ್ಥ ಏನು ಮಾಡಿದ್ರು? ಸಾಪರಾಧ ಶಬ್ದದ ಅರ್ಥ ಏನು ಮಾಡಿದ್ರು? ಪರದ್ರವ್ಯ ರೂಪವಿರುವ ಪುದ್ಗಲ ಕರ್ಮಗಳನ್ನು. ಪರದ್ರವ್ಯ ರೂಪ ಯಾವದವು? ದ್ರವ್ಯಕರ್ಮನು, ಭಾವಕರ್ಮನು, ನೋಕರ್ಮನು ಎಲ್ಲವೂ ಪರದ್ರವ್ಯ ರೂಪನೇ ಅದವ್ರಿ. ಹಾಗಾದ್ರೆ ಅವುಗಳನ್ನು ತನ್ನ ರೂಪವಾಗಿ, ಬಹಳ ಅದ್ಭುತ ಮಾತಿದೆ ಅಲ್ಲಿ ಭಾವಾರ್ಥದೊಳಗ ಮಿಥ್ಯಾದೃಷ್ಟಿ ಶಬ್ದವನ್ನ ತಂದದ್ದ ಅದು ಯಾವ ಪ್ರಕಾರ ಮುಂದಿನ ಕಲಶದ ಅರ್ಥವನ್ನ ಸ್ಪಷ್ಟಪಡಿಸುವ ಸಲುವಾಗಿ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಮತ್ತಿಲ್ಲಿ ಸಾಪರಾಧ ಶಬ್ದದೊಳಗ ಆ ಮಿಥ್ಯಾದೃಷ್ಟಿಯ ವ್ಯಾಖ್ಯಾ ಏನು ಮಾಡಿದ್ರು? ಮನ್ನಿಸುವ ಮಾತು ಮಾಡಿದ್ದಾರೆ. ಬಂಧ ಅವನಿಗೂ ಆಗ್ತಿದೆ ರೀ. ಯಾವನಿಗೆ ಬಂಧ ಆಗ್ತಿದೆ? 7ನೇ ಗುಣಸ್ಥಾನಕ್ಕೆ ಪ್ರಾಪ್ತ ಆಗುವಂಥ ಯಾವ 6ನೇ ಗುಣಸ್ಥಾನದ ಪುರುಷಾರ್ಥ ಇದೆಯಲ್ಲ ಅವನಿಗೆ ಕೂಡ ಬಂಧ ಆಗ್ತಿದೆ. ಅರ್ಥಾತ್ 4ನೇ 5ನೇ 6ನೇ ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ಬಂಧ. ನೋಡ್ರಿ ಏನು ಕಥನದ ವಿಶೇಷತೆ ಇದೆ. ಬಂಧ ಅವರಿಗೂ ಆಗ್ತಿದೆ, ಆದ್ರೆ ಬಂಧ ಅವರಿಗೆ ಆಗ್ತಿದೆ ಅನ್ನೋದು ಅವ್ರ ದೃಷ್ಟಿಯೊಳಗಿದೆ ರೀ. ಯಾರ ದೃಷ್ಟಿಯೊಳಗ? ಅಮೃತ ಚಂದ್ರಾಚಾರ್ಯರ ದೃಷ್ಟಿಯೊಳಗೆ ಬಂಧ ಅವರಿಗೂ ಆಗ್ತಿದೆ ಅಲ್ಲ, ಬಂಧ ಅವರಿಗೆ ಆಗ್ತಿದೆ. ಯಾಕೆ ಅಂತಂದ್ರೆ ಬಂಧದ ಸ್ವರೂಪದ ಪರಿಚಯನೇ ಯಾರಿಗಿಲ್ಲ. ಬಂಧವನ್ನ ಸುಖರೂಪ, ಬಂಧವನ್ನ ಬಂಧ ಅಂಥೇಳಿ ಯಾರು ತಿಳಿತಾನೆ ಇಲ್ಲ, ಅವರಿಗೆ ಬಂಧ ಆಗ್ತಿದೆ ಅನ್ನೋ ಮಾತು ಅವ್ರ ಅಂತ ಕೇಳ್ತಾರೆ. ಬಂಧ ನಿಜವಾಗಿ ಅವರಿಗೆ ಆಗ್ತಿದೆ. ಅರೆ ನ್ಯಾಯ ಹೀಗಿದೆ ಏನ? ಯಾರಿಗೆ ಅಬಂಧ ಸ್ವರೂಪದ ಅನುಭವ ಇದೆ, ಅಬಂಧ ಸ್ವರೂಪದ ಅನುಭವ ಇದ್ರೂ ಕೂಡ ಆ ಅಬಂಧ ಸ್ವರೂಪದೊಳಗೆ ಸ್ಥಿರತೆಯನ್ನು ಸಾಧಿಸ್ತಾ ಇಲ್ಲವೋ ಅವರಿಗೆ ಬಂಧ ಆಗ್ತಿದೆ. ಬಹಳ ಅದ್ಭುತ ಮಾತಾಡಿದ್ದಾರೆ. ನಮ್ಮ ಭೂಮಿಕೆಗೆ ಅನುಸಾರವಾಗಿ ನಾವು ತಿಳ್ಕೊಂಡ್ರೆ ನಮಗೆ ಶಾಸ್ತ್ರದ ಪ್ರಯೋಜನ ಆಗುವುದಿಲ್ಲ. ನಾವೇನು ಬೇಕಾದ್ರೆ ತಿಳ್ಕೊಳ್ತೀವಿ. ಆ 7ನೇ ಕಲಶ ಮತ್ತು ಈ 8ನೇ ಕಲಶದ ಮಧ್ಯದೊಳಗ ಸಂಧಿ ಇರುವಿಳದೊಳಗೂ ಕೂಡ ಯಾವ ಪ್ರಕಾರ ಭಿನ್ನ ಭಿನ್ನತೆಯನ್ನು ದರ್ಶಿಸಿದರೆ ಅಮೃತ ಚಂದ್ರಾಚಾರ್ಯರು. ಅಲ್ಲಿ ಬಂಧ ಯಾರಿಗಾಗ್ತಿದೆ ಅಂದರು? ಬಂಧ ಶುದ್ಧ ಚಿದ್ರೂಪದ ಅನುಭವದಿಂದ ಯಾರು ಭ್ರಷ್ಟಿದಾರಲ್ಲ ಅವರಿಗೆ ಬಂಧ ಆಗ್ತಿದೆ ಅಂದರು. ಯಾವುದರದ್ದು ಬಂಧ? ಜ್ಞಾನಾವರಣಾದಿಗಳ. ಅರೆ ಇದರದ್ದು ಬಹಳ ಸುಂದರ ಚರ್ಚೆ ಆದದ್ದಿತ್ತು. ನನಗೆ ನಿಜವಾಗಿನ ಆ ಚರ್ಚೆಯ ಕುರಿತು ನಿಜವಾಗಿನ ಪರಮ ಸಂತೋಷ ಇದೆ. ಜ್ಞಾನಾವರಣೀಯದ ಬಂಧ ಅಲ್ಲೇನಾಗ್ತಿದೆ? ಅರೆ ಹೇಳಿರ್ತಲ್ಲ, ತಮಗೆ ಸ್ಮರಣೆ ಇದೆ ಇಲ್ಲ ಗೊತ್ತಿಲ್ಲ. ಯಾವ ಪ್ರಕಾರ ಪರದೊಳಗೆ ನಾವು ಎಷ್ಟು ಆಳವಾಗಿ ಮುಳುಗಿ ಹೋಗ್ತೀವಿ. ಅದರಿಂದ ಈ ಮಾತುಗಳ ಸ್ವಲ್ಪ ಸ್ಮರಣೆ ಇರುವುದು ಸ್ವಲ್ಪ ಕಠಿಣ ಆಗ್ತಿದೆ. ಜ್ಞಾನಾವರಣೀಯದ ಬಂಧ ಆಗ್ತಿದೆ. ಯಾರಿಗೆ? ಮುನಿ ನಿಜವಾಗಿ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನದಿಂದ ಸಮ್ಯಕ್ ದೃಷ್ಟಿ ಶಬ್ದಂತೂ ರಾಜಮಲ್ಜಿಯವರ್ಧನ ಇದೆ. ಆಚಾರ್ಯ ಭಗವಂತರ ಶಬ್ದ
ಮುನಿನ ಇದೆ ರೀ. ಬಂಧ ಯಾರಿಗಾಗ್ತಿದೆ? ಮುನಿಗಾಗ್ತಿದೆ. ಶುದ್ಧ ಸ್ವರೂಪ, ಶುದ್ಧ ಚಿದ್ರೂಪದ ಅನುಭವದಿಂದ ಭ್ರಷ್ಟ ಯಾರಿದ್ದಾರೆ? ಮುನಿ ಇದ್ದಾರೆ. ನಿಜವಾಗಿ ಮುನಿ ಇದ್ದಾರೆ. 5ನೇ ಗುಣಸ್ಥಾನದ ಶ್ರಾವಕ ಶುದ್ಧ ಚಿದ್ರೂಪದ ಅನುಭವದಿಂದ ಭ್ರಷ್ಟಿದ್ದಾನೆ. 4ನೇ ಗುಣಸ್ಥಾನದ ಅವಿರತ ಸಮ್ಯಕ್ ದೃಷ್ಟಿ ಶುದ್ಧ ಚಿದ್ರೂಪದ ಅನುಭವದಿಂದ ಭ್ರಷ್ಟವಿದ್ದಾನೆ. ಇದು ವ್ಯವಹಾರವಿದೆ. ಮಿಥ್ಯಾದೃಷ್ಟಿ ಅಂತೂ ಭ್ರಷ್ಟನ ಅದ, ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ಇದು ವ್ಯವಹಾರ ಯಾಕ? ಶುದ್ಧ ಸ್ವರೂಪದಿಂದ ಭ್ರಷ್ಟ ಉಳಿಯುವಂಥ ಸಂಯೋಗದೊಳಗದಾರ ಅವರು. ಇವನಿಗೇನಿದೆ ರೀ? ಭ್ರಷ್ಟ ಆಗೋ ಕಾರಣನೇ ಇಲ್ಲ. ಹೌದೇನೆ? ಇವನಿಗೇನು ಮಾಡಿಕೊಳ್ಳೋದಿದೆ? ಜ್ಞಾನಾವರಣೀಯದು ಬಂಧ ಅಂತ ಹೇಳಿದ್ರೆ ಏನು ಮಾಡ್ಕೊಳ್ಳೋದಿದೆ ಇವನಿಗೆ? ಕೇವಲ ಜ್ಞಾನ ಮಾಡ್ಕೊಳ್ಳೋದಿದೆ. ಆ ಕೇವಲ ಜ್ಞಾನ ಆಗಲಿಲ್ಲ. ಅದಕ್ಕೆ ಅವರ ತಮ್ಮನ್ನ ತಾವು ಅಪರಾಧಿ ಅಂದ್ರು, ತಮ್ಮಂಥವರನ್ನ ಅಪರಾಧಿ ಅಂದ್ರು. ಇದು ಧರ್ಮದ ಸೂಕ್ಷ್ಮತೆ ಇದೆ. ಇದು ಧರ್ಮದ ವಾಸ್ತವತೆ ಇದೆ ರೀ. ಸೂಕ್ಷ್ಮತೆ ಅನ್ನೋದು ಕೂಡ ನಮ್ಮಗಳ ಅಪೇಕ್ಷಾದಂತೆ ಆಚಾರ್ಯ ಭಗವಂತರಂದಿದ್ದಾರೆ. ಆದರೆ ನಮಗೆ ಬೋಧ ಮಾಡುವ ಸಲುವಾಗಿ ಅಂತಿದ್ದಾರೆ. ನಿಜವಾಗಿ ಭ್ರಷ್ಟ ಯಾರಾದರೂ? ಮುನಿ ರೀ. ಎಲ್ಲ ತ್ಯಾಗ ಮಾಡಿ ಹೋದ ನಂತರ ಮತ್ತೆ ಭ್ರಷ್ಟಿರೋ ಕಾರಣ ಏನಿದೆ ರೀ? ವಿಚಾರ ಮಾಡಿ. ಇಲ್ಲಂತೂ ಇವ 4ನೇ 5ನೇ ಗುಣಸ್ಥಾನ ವರ್ತಿ ಭ್ರಷ್ಟಿದರು ಅಂಥೇಳಿ ಯಾಕೆ ಕೇಳ್ತಾರ್ರಿ ಅವರ? ಯಾಕೆ ಅಂತಂದ್ರೆ ಭ್ರಷ್ಟ ಇರೋದಾದ ಜಗತ್ ಪ್ರಸಿದ್ಧಿ ಇದೆ ರೀ. ಅಂಥ ಸ್ಥಾನದೊಳಗದಲ್ಲ. ನರಕ ಸಮಗ್ರಹವಾಸ ಅಂಥೇಳಿ ಹೇಳಿದಾರಲ್ಲ. ಹಾಗಾದ್ರೆ ನರಕದೊಳಗ ಸಮ್ಯಕ್ ದೃಷ್ಟಿ ಜೀವನಿಗೆ ಕೂಡ ಇಂಥ ಸಂಕ್ಲೇಶ ಪರಿಣಾಮ ಮಾಡಬಾರ್ದು ಅಂಥೇಳಿ ಜ್ಞಾನ ಹೇಳಿದ್ರನು ತಾನಾಗೇನ ಆಗ್ತಾ ಇರ್ತಿದೆ ಅಂತೆ. ಸದಾ ಸುಖದಾಶಿ ಹೇಳಿದಾರಲ್ಲ. ಹಾಗಾದ್ರೆ ಈ ನರಕ ಸಮಗ್ರಹವಾಸದಲ್ಲಿರುವಂಥ 4ನೇ 5ನೇ ಗುಣಸ್ಥಾನ ವರ್ತಿಗಳ ಶುದ್ಧ ಚಿದ್ರೂಪದ ಅನುಭವದಿಂದ ಭ್ರಷ್ಟದರು ಅಂಥೇಳಿ ಯಾತಕ್ಕೆ ಹೇಳ್ತಾರ್ರಿ ಮುನಿ ಭಗವಂತರ? ಮುನಿ ಮಾತು ಹೇಳಿದ್ದಾರೆ. ಮುನಿ ಆದ ನಂತರ ಕೆಲಸ ಏನಿದೆ ರೀ? ಏನು ಕೆಲಸ ಇದೆ? ಮನೆಗೆ ಸಂಬಂಧಿಸಿದ ಯಾವ ಕೆಲಸ ಇಲ್ಲ. ಅಲ್ಲಿ ತಂದು ನಿಲ್ಲಿಸಿದರೆ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಒಂದು ಭೋಗೋಪಭೋಗದಿಂದನ ಇವನಿಗೆ ಬಂಧ ಆಗ್ತಾ ಇದೆ ಅಂತೇಳಿ. ಹಾಗಾದ್ರೆ ಅದನ್ನೂ ಬಿಟ್ಟು ಬಂದ ನಂತರ ಇವನಿಗೆ ಬಂಧ ಮಾಡಿಕೊಳ್ಳುವ ಕಾರಣ ಏನಿದೆ ಹೇಳ್ರಿ ಆ ಸಾಧಕನಿಗೆ? ಧರ್ಮ ಅಷ್ಟು ಸುಲಭ ಇಲ್ಲ. ಧರ್ಮದ ಕಥನ ಕೇಳೋದ ಅಥವಾ ಧರ್ಮದ ಕಥನದ ಅರ್ಥ ಮಾಡಿಕೊಳ್ಳೋದ ನಿಜವಾಗಿನ ಕಠಿಣದವು. ಅದರ ಸಲುವಾಗಿ ನಿವೃತ್ತಿನ ಬೇಕು. ಅದರ ಸಲುವಾಗಿ ಹಿಂದೆ ಹೇಳಿದ ಪ್ರಕಾರ ಯಾವುದರದ್ದು ತ್ಯಾಗ ನಮ್ಮ ಅಂತರಂಗದೊಳಗೆ ಇಲ್ಲ ಅಂದಮೇಲೆ ನಮಗೆ ಜಿನಧರ್ಮಕ್ಕೆ ಸಂಬಂಧಿಸಿದ ಒಂದೂ ಮಾತು ಗ್ರಹಣ ಆಗುವುದಿಲ್ಲ. ಇದು ಸತ್ಯ ಇದೆ. ತ್ಯಾಗ ಯಾವುದರದ್ದಿದೆ? ಮೊಟ್ಟ ಮೊದಲ ತ್ಯಾಗ ಆಗಲಿಕ್ಕೆ ಬೇಕು ದೇಹ ಮಮತೆ ಇದ್ರೆ. ಮೊಟ್ಟ ಮೊದಲಿಗೆ ತ್ಯಾಗ ಆಗಲಿಕ್ಕೆ ಬೇಕು ದೇಹ ಮಮತೆ. ಇಲ್ಲಿ ಹೇಳಿದ್ರಲ್ಲ, ಪರದ್ರವ್ಯಗಳನ್ನು ತನ್ನವುಗಳೆಂದು ಮನ್ನಿಸುತ್ತಾನೆ. ಅವನು ಪರದ್ರವ್ಯಗಳನ್ನು ತನ್ನವುಗಳೆಂದು ಮನ್ನಿಸುತ್ತಾನೆ. ಮನ್ನಿಸಿದ ನಂತರ ಅವನು ಬಿಟ್ಟು ಕೊಟ್ಟರೂ ಅವನಿಗೆ ಬಂಧ ಆಗೋದಂತ. ಮಿಥ್ಯಾದೃಷ್ಟಿಯ ಸ್ವರೂಪ ಹೇಳ್ತಾ ಇದ್ದಾರೆ. ಮೋಕ್ಷ ಮಾರ್ಗದೊಳಗ ಯಾವ ಸರ್ವಸಂಗ ಪರಿತ್ಯಾಗಿಯಾಗಿ ಮೋಕ್ಷ ಮಾರ್ಗದೊಳಗೆ ಬಂದಿದ್ದಾನೋ ಆದ್ರೆ ಮನ್ನಣೆಯನ್ನು ಬಿಟ್ಟಿಲ್ಲಲ್ಲ. ಇಲ್ಲಿ ಸಾಪರಾಧ ಶಬ್ದ ಇದೆ. ಮುಂದಿನ ಶಬ್ದ ಅದಕ್ಕಿಂತಲೂ ಭಯಾನಕ ಇದೆ. ಏನ? ಅನವರತ. ಯಾವಾಗ ಅನವರತ? ಬೆಟ್ಟದ ಶಿಲೆ ಮೇಲೆ ಕೂತಿದ್ದಾನೆ, ಮನ್ನಣೆಯನ್ನು ಬಿಟ್ಟಿಲ್ಲ. ತನ್ನವು ಅನ್ನುವ ಮನ್ನಣೆಯನ್ನು ಬಿಟ್ಟಿಲ್ಲ. ಯಾವ ತನ್ನವು? ಮನೆಯ ಐಶ್ವರ್ಯ, ಪತ್ನಿ ಪುತ್ರರ ಯಾವ ತನ್ನವು? ಇಲ್ಲಿ ಹೇಳಿರೋದು ಬರೀ ಎರಡರೇ. ಒಂದು ಮನವಚನಕಾಯ, ಒಂದು ಅಶುದ್ಧ ಭಾವ. ಇವು ಪರದ್ರವ್ಯ ಅಂತ ಹೇಳಿದ್ದಾರೆ.
ಸ್ಪಷ್ಟೀಕರಣದ ಸಲುವಾಗಿ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮ ಅಂದರೆ. ಆದರೆ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮದ ವ್ಯಾಖ್ಯಾ ಬಹಳ ಸುಂದರ ರೀತಿಯಿಂದ ಆದದ್ದಿದೆ. ಅದರದ ಸ್ಮರಣೆ ಮಾಡಿಕೊಳ್ಳೋದು. ಯಾವುದೋ ಒಂದು ಆಗ್ರಹದಿಂದ ನನಗದನ್ನೀಗ ಹೇಳೋದನ್ನು ಇಲ್ಲ. ಯಾವುದೋ ಒಂದು ಆಗ್ರಹದಿಂದ ಅದನ್ನೀಗ ಹೇಳೋದನ್ನೇ ಇಲ್ಲ. ದ್ರವ್ಯಕರ್ಮ ಭಾವಕರ್ಮ ನೋಕರ್ಮದ ಬಗ್ಗೆ ಪ್ರಾರಂಭದೊಳಗೆ 7ನೇ ಕಲಶದ ಪ್ರಾರಂಭದ ದಿವಸ ಚರ್ಚೆ ಮಾಡಿದ್ದು ಇತ್ತು. ಬಹಳಷ್ಟು ಕಲಶಗಳಲ್ಲಿ ಹೇಳಿದ್ದಾರೆ. ದಶಾಧಿಕ ಶತಾಧಿಕ ಅನ್ಬಹುದು ರಾಜಮಲ್ಲರ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮ ಮೊದಲನೇ ಕಲಶದಿಂದ ಹೇಳ್ಕೊಂತಾನೆ ಬಂದಿದ್ದಾರೆ. ಆದರೆ ಅದರ ಅರ್ಥ ಏನ ಅನ್ನೋದನ್ನ ಈ ಕಲಶ 7ನೇ ಕಲಶ ಪ್ರಾರಂಭ ಆದದ್ದು ದಿವಸ ಹೇಳಿದ್ದಿತ್ತು. ಸ್ಮರಣೆ ಸ್ವಲ್ಪ ಮಾಡಿಕೊಳ್ಳೋದು ಅವಶ್ಯಕ ಇದೆ. ಮಾಡಿಕೊಳ್ಳೋದ್ರೆ ತಾವೇ ಅದನ್ನು ಹೇಳುವುದನ್ನು ಇಲ್ಲ, ಬುದ್ಧಾಪೂರ್ವಕ ಹೇಳುತ್ತಿದ್ದೆ. ಕರ್ಮ ಅಲ್ಲ, ಜ್ಞಾನಕ್ಕೆ ಪ್ರೇರಣೆ. ಜ್ಞಾನಕ್ಕೆ ಪ್ರೇರಣೆ ಕರ್ಮದ ಮಾತು. ಕರ್ಮದ ಮೇಲೆ ಆರೋಪ ಹಾಕಿ ನಾವು ಉಳಿಯೋದಿಲ್ಲದೆ ನಿರಪರಾಧಿಯಾಗಿ ಸ್ಮರಣೆ ಮಾಡಿಕೊಳ್ಳೋದು. ಯಾಕೆ ಹೇಳ್ತಾ ಇದ್ದಾರೆ ಈ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮ? ಇಲ್ಲಿ ಪರದ್ರವ್ಯ ಯಾವುದಕ್ಕಂದ್ರು, ಪರದ್ರವ್ಯ ಅಂದ್ರು ಮನ ವಚನ ಕಾಯ. ಅರೆ ಯಾವ ಏಕಕ್ಷೇತ್ರಾವಗಾಹ ರೂಪದಿಂದ ಜೀವದ ಜೊತೆಗೆ ಇದಾವೆಯೋ, ಜೀವ ಅಂದರೆ ಯಾರ್ರಿ? ಜ್ಞಾನ. ಜ್ಞಾನಸ್ವರೂಪಿ ಜೀವದ ಜೊತೆಗೆ ಯಾವ ಏಕಕ್ಷೇತ್ರಾವಗಾಹ ರೂಪದಿಂದ ಇದಾವೆಯೋ ಮನ ವಚನ ಕಾಯ ಮತ್ತು ರಾಗಾದಿ ಅಶುದ್ಧ ಭಾವ, ಇವುಗಳನ್ನು ಮಿಥ್ಯಾದೃಷ್ಟಿ ಜೀವ ಏನು ಮಾಡ್ತಾನೆ? ತನ್ನವುಗಳೆಂದು ಮನ್ನಿಸುತ್ತಾನೆ. ಆ ಮನ್ನನೆಯಿಂದ ಅವನಿಗೆ ನಿರಂತರ ಬಂಧು ಇದೆ. ನಿರಂತರ ಭಜನೆ ಮಾಡುವ ವೇಳೆದೊಳಗೆ, ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ, ಜಪ ಮಾಡುವ ವೇಳೆದೊಳಗೆ ಸಂವೇದಗಿರಿ ಹತ್ತುತ್ತಾ ಇರುವ ವೇಳೆದೊಳಗೆ, ದೀಕ್ಷಾ ತಗೊಂಡು ಧ್ಯಾನಿಸ್ತಾ ಇರುವ ವೇಳೆ ಅನವರತ ಶಬ್ದ ಪ್ರಯೋಗ ಇದೆ ನೋಡ್ರಿ. ಸಾಪರಾಧ ಅನವರತಂ. ಸಾಪರಾಧ ಅಪರಾಧ ಸಹಿತ ಯಾವದನು ಅವ ಮಿಥ್ಯಾದೃಷ್ಟಿ ಜೀವ. ಅಪರಾಧ ಏನ? ಪರದ್ರವ್ಯ ರೂಪವಿರುವಂಥ ಪುದ್ಗಲ ಕರ್ಮಗಳನ್ನು ತನ್ನ ರೂಪದಿಂದ ಮನ್ನಿಸುತ್ತಾನೆ. ಇದು ಅಪರಾಧ. ಸಾಪರಾಧ ಅಪರಾಧ ಸಹಿತ ಯಾವ? ಮಿಥ್ಯಾದೃಷ್ಟಿ. ಅಪರಾಧ ಯಾವುದ? ಪರದ್ರವ್ಯ ರೂಪವಿರುವಂಥ ಪುದ್ಗಲ ಕರ್ಮಗಳನ್ನು ತನ್ನವುಗಳೆಂದು ಮನ್ನಿಸುತ್ತಾನೆ. ತಿಳಿಯುವ ಮಾತಿಲ್ಲ, ಅನುಭವಿಸುವ ಮಾತಿಲ್ಲ, ಮನ್ನಿಸುವ ಮಾತಿದೆ. ಮಿಥ್ಯಾದೃಷ್ಟಿಯ ಸ್ವರೂಪ ಹೇಳಿದರೆ, ಅಪರಾಧದ ಸ್ವರೂಪ ಹೇಳಿದರು. ಮನ್ನಿಸುತ್ತಾನೆ. ಅದು ಅತುತುನೇ ಐತ್ರಲ್ಲ ನೋಡ್ರಿ ಅಣ್ಣ. ಒಳಗೆ ಮನ್ನನೇ ಇದೆ. ನಾನು ತಪಸ್ವಿ, ನಾನು ಮಹಾವ್ರತದ ಅಂಗೀಕಾರ ಮಾಡಿದ್ದೇನೆ, ನಾನು ವ್ರತಿ, ನಾನು ಸಂಯಮಿ, ನಾನು ಧ್ಯಾನ ಮಾಡ್ತಾ ಇದ್ದೇನೆ. ಈ ಪ್ರಕಾರದ ಮನ್ನಣೆ ಇದೆ ರೀ. ಯಾವುದರೊಳಗ? ಶರೀರದ ಕಾರ್ಯ, ಮನಸ್ಸಿನ ಕಾರ್ಯ, ವಚನದ ಕಾರ್ಯ. ವಚನದಿಂದ ಏನು ಮಾತಾಡ್ತಾ ಇದ್ದಾನೆ? ಮೌನ ಇದ್ದಾನೆ. ಆ ಮೌನದೊಳಗ ತನ್ನದು, ಆ ಮೌನದ ಕ್ರಿಯೆ ಇದೆಯಲ್ಲ, ಅದು ತನ್ನದು ಅಂಥೇಳಿ ಮನ್ನಿಸ್ತಾ ಇದ್ದಾನ್ರಿ. ಮಿಥ್ಯಾದೃಷ್ಟಿ ಸಾಪರಾಧ ಅಪರಾಧ ಸಹಿತ. ಏನು ಮಾಡೋದ? ಇದು ಮಾಡದಿದ್ರೆ ಏನು ಮಾಡೋದು? ಬೆಳ್ಳಿ ಹೇಗೆ ತೆಗೆಯೋದ? ಶುಭದೊಳಗೆ ಹೇಗೆ ಉಳಿಯೋದ? ಯಾಕೆ ಉಳಿತೀರಿ ಶುಭದೊಳಗೆ? ಅಶುಭವನ್ನು ತಿಳಿಯಿರಿ. ಟ್ರೈನಿಂಗ್ ತಗೊಳ್ಳಿಕ್ಕೆ ಬೇಕು ಮೌನದ ಸಲುವಾಗಿ. ಯಾತಕ್ಕೆ ಬೇಕು
ಟ್ರೈನಿಂಗ್ ರೀ. ಇನ್ನೊಬ್ಬರಿಂದ ತೆಗೆದುಕೊಂಡಂತಹ ಟ್ರೈನಿಂಗದಿಂದ ಧರ್ಮ ಮಾರ್ಗದೊಳಗೆ ಇನ್ನೂ ಉಪಯೋಗ ಆಗುವುದೇ ಇಲ್ಲ. ಮುನಿರಾಜರಿಂದ ಉಪಾಧ್ಯಾಯ ಪರಮೇಷ್ಠಿಯಿಂದ ಕಲಿತುಕೊಳ್ಳೋದು. ಸಂಘದೊಳಗೆ ಸಂಘಸ್ಥ ಮುನಿಗಳಿಗೆ ಕಲಿಸಿಕೊಡ್ತಾರಲ್ಲ ಉಪಾಧ್ಯಾಯರು, ಆ ಕಲಿಸಿ ಕೊಡುವುದರಿಂದ ಏನೂ ಆಗುವುದಿಲ್ಲ. ಅವ ಸ್ವಯಂ ಅದರ ಮರ್ಮವನ್ನು ಯಾವ ರೀತಿ ತಿಳ್ಕೊಳ್ತಾನೋ, ಆ ಉಪಾಧ್ಯಾಯ ಪರಮೇಷ್ಠಿ ಅಂತೂ ಕಲಿಸಿಕೊಟ್ರು. ಅದರ ಭಾವವನ್ನು ಯಾವ ಜೀವ ಯಾವ ರೀತಿ ತಿಳ್ಕೊಳ್ತಾನೋ, ಆ ತಿಳಿದುಕೊಂಡಿರುವಂಥ ವಿಷಯವನ್ನು ಯಾವ ರೀತಿ ತನ್ನ ಪ್ರಯೋಜನದ ಸಿದ್ಧಿಯ ಸಲುವಾಗಿ ಬಳಸಿಕೊಳ್ಳುತ್ತಾನೋ ಅದರ ಅನುಸಾರ ಅವನಿಗೆ ಧರ್ಮ ಕರ್ಮ ಆಗ್ತದೆ. ಒಂದು ಮಾತು ಲಕ್ಷ್ಯದೊಳಗಿಟ್ಟುಕೊಳ್ಳೋದ, ಅನುಕರಣೆಯಿಂದ ಎಂದೂ ಧರ್ಮ ಆಗುವುದಿಲ್ಲ. ಯಾಕಾಗುವುದಿಲ್ಲ ಅಂತಂದ್ರೆ ಆ ಆಂತರ್ಯದ ಧರ್ಮ ಬಾಹ್ಯ ಜೀವಕ್ಕೆ ತಿಳಿದನೆ ಬರುವುದಿಲ್ಲಲ್ಲ. ಹಾಗಿದ್ದ ಮೇಲೆ ಅನುಕರಣೆ ಹೇಗೆ ಮಾಡೋದು? ಇನ್ನ ಅನುಕರಣೆ ಮಾಡುತ್ತಾರೆ ಯಾರ? ಆಚಾರ್ಯರ ಅನುಕರಣೆಯನ್ನ ಸಾಧುಗಳು ಮಾಡ್ತಾರ್ರಿ. ಯಾಕೆ ಅಂತಂದ್ರೆ ಭಾವದ ಸಾಮ್ಯತೆ ಇದೆ ರೀ. ಅವ್ರಿಗೆ ಒಳಗಿಂದ ತಿಳಿತಾರ್ರಿ, ಅವರು ತಿಳಿತಾರ್ರಿ. ಸಾಧು ಪರಮೇಷ್ಠಿ ತಿಳಿತಾರೆ. ಆಚಾರ್ಯ ಭಗವಂತರ ಯಾವಾಗ ಪ್ರಾಯಶ್ಚಿತ್ತ ವಿಧಿ ತಿಳಿಸಿಕೊಡ್ತಾ ಇರ್ತಾರಲ್ಲ, ಆವಾಗ ಆಚಾರ್ಯ ಭಗವಂತರು ಎಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾರ್ರಿ. ಅವರ ಯಾವುದರಿಂದ ನೋಡ್ತಾರೋ? ತಮ್ಮ ಅನುಭವದಿಂದ ನೋಡ್ತಾರೆ ಅಂಥೇಳಿ ಅಮೃತ ಚಂದ್ರಾಚಾರ್ಯ ದೇವ್ ಸಮಯ ಸಾರದ ಪ್ರವೇಶ ದ್ವಾರದೊಳಗನ ಏನು ಹೇಳಿದ್ರು? ಸ್ವಾನುಭೂತ್ಯಾಚ. ಪ್ರವೇಶ ದ್ವಾರದೊಳಗನ ಇಲ್ಲಿ ಬರುವಂತಹ ಪ್ರತಿಯೊಂದು ಮಾತ ಈ ಗ್ರಂಥದೊಳಗೆ ಅಲ್ಲಿ ಪ್ರವೇಶ ದ್ವಾರದೊಳಗೆ ಯಾಕೆ ಹೇಳಿದ್ರು? ಇಲ್ಲಿ ಒಳಗೆ ಪ್ರವೇಶ ನೀನು ಮಾಡಿದ್ರೆ ಏನೇನು ನೋಡೋದಿದೆ, ಏನೇನು ಕೇಳೋದಿದೆ, ಅದೆಲ್ಲ ನಿನ್ನ ಸ್ವಾನುಭೂತಿಯಿಂದಲೇ ತಿಳಿದು ಬರುವಂಥದ್ದಿದೆ, ಶಬ್ದದಿಂದ ತಿಳಿದು ಬರುವಂಥದ್ದಿದೆ. ಕಠಿಣ ಮಾತಿಲ್ಲ, ಪರಮ ಸ್ವಾಧೀನ ಮಾತಿದೆ. ಆದರೆ ನಮಗೆ ಪರಾಧೀನತೆಯನ್ನು ಬಿಟ್ಟುಕೊಡೋದೇ ಕಠಿಣ. ಪರಾಧೀನತೆಯಿಂದ ಎದ್ದು ಬರೋದೇ ಕಠಿಣ ಆಗಿದೆ. ಜೀವ ಎಷ್ಟು ಮುಗ್ಧ ಅದನ್ರಿ, ಪ್ರಯೋಜನ ಸಾಧಿಸಬೇಕು, ಇಷ್ಟೆಲ್ಲ ಸಿಕ್ಕದ್ರದ ಉಪಯೋಗ ಮಾಡಿಕೊಳ್ಬೇಕು ಅನ್ನೋದ ತೀವ್ರ ಇಚ್ಛೆ ಅಂತಿಮ ಹಂತದೊಳಗಂದ್ರೆ ಅಥವಾ ಕಳೆದು ಹೋಗ್ತಾ ಇರುವಂಥ ಆಯುವಿನ ಮೂಲಕ ಆಗಲಿ ಅದೊಂದು ಒಳಗೆ ಭಾವ ಜಾಗೃತ ಆಗ್ತಿದೆ. ಆದ್ರೆ ಆ ಭಾವಕ್ಕೆ ಹೊರಗಿನಿಂದ ಏನೂ ಆಗುವುದಿಲ್ಲ. ಹೊರಗಿಂದ ಎಷ್ಟು ಸಿಗಬೇಕಾಗಿತ್ತೋ ಅದು ಬಹಳಷ್ಟು ಸಿಕ್ಕಿದೆ ರೀ. ಪರ್ಯಾಪ್ತ ಅಲ್ಲ, ಜೋ ಪ್ರಾಪ್ತಯೋ ಪರ್ಯಾಪ್ತ ಅಂತ ಹೇಳಿ ಬರ್ತಿದೆಯಲ್ಲ ಕಥೆಯೊಳಗೆ. ಪರ್ಯಾಪ್ತ ಅಲ್ಲ, ಬಹಳ ಇದೆ ರೀ, ವಿಪರೀತ ಇದೆ ರೀ. ವಿಪರೀತ ಅಂತಂದ್ರೆ ಬಹಳ 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 ಎಷ್ಟು ಬೇಕಿತ್ತಲ್ಲ ಅದರ 100 ಗುಣ 1000 ಗುಣ ಅಧಿಕ ಇದೆ ರೀ. ಇನ್ನು ಹೊರಗೆ ನೋಡೋದಿನ್ನೂ ಮಾತಿಲ್ಲ. ಬಸ್ ಒಳಗಿನ ದೃಷ್ಟಿ ತೆಗೆದ ದಶಲಕ್ಷಣ ಪರ್ವ ಬಹಳ ವಿಷಯ ಅದವರು. ದಶಲಕ್ಷಣ ಮಹಾಪರ್ವ ಈಗ ನೀವು ತೆಗೆದಿದ್ದೀರಿ. ಆದರ್ಶ ಸೋಲಾಕಾರಣ ದಶಲಕ್ಷಣ ಆದರ್ಶ ಅಂಥೇಳಿ ಹೇಳಿದ್ರೆ ನೀವು ಇನ್ನೊಬ್ಬರದ್ದು ಇದು ಮಾಡಿದ್ರು ಅಥವಾ ಇಲ್ಲರಿ, ನಿಂದ ಮಾಡಿದ್ರು ಅಥವಾ ಇಲ್ಲ. ನೋಡ್ರಿ, ಏನೋ ಶಬ್ದದ ಪ್ರಯೋಗ ಮಾಡಲಿಕ್ಕೆ ಹೋಗಿ ಏನೋ ಅರ್ಥವನ್ನು ಅದ ಹುಟ್ಟು ಹಾಕುವ ಹಾಗೆ ಮಾಡಬಾರ್ದು. ನಿಜವಾಗಿ ಮಾಡಲೇಬಾರ್ದು. ಆದರ್ಶ ಏನಿದೆ ವಾಸ್ತವಿಕ. ನೋಡ್ರಿ, ಅವರಿಗೆ ಉಳಿದವರಿಗೆ ಬೇರೆ ಯಾರು ಆಚರಣೆ ಮಾಡ್ತಾರಲ್ಲ ಅವರಿಗೆ ನಾವು ವೈರಕ್ಕ ವಿರೋಧಕ್ಕ ಮಾರ್ಗ ಮಾಡಿಕೊಟ್ಟ ಹಾಗೆ ಆಯ್ತು. ಧರ್ಮ ಸೂಕ್ಷ್ಮ, ಅದಕ್ಕೆ ಹೇಳ್ತಾರೆ. ಆಯ್ತಲ್ಲ, ಶುದ್ಧಾಮ್ನಾಯ್ ಅಂಥೇಳಿ ಅಂದರು. ಶುದ್ಧಾಮ್ನಾಯ್ ಅಂದ್ರೆ ಅಶುದ್ಧಾಮ್ನಾಯದ್ದು ನಿಮ್ಮ ದೃಷ್ಟಿಯೊಳಗಿದೆ ಅಲ್ಲ, ಇದೆ ಅಲ್ಲ. ಮೂಲ ಇಂದು 20, 30, 40 ವರ್ಷದ ಹಿಂದೆ ಬಂತು ಶುದ್ಧ ಆಮ್ನಾಯ್. ಅರೆ, ಶುದ್ಧ ಆಮ್ನಾಯ್ ಹೇಳೋದ ಅವಶ್ಯಕತೆ ಇಲ್ಲ, ಕಲಂಕಿದೆ ರೀ ಹೇಳೋದಂದ್ರೆ. ಅದು ಇರಲ್ಲೇ ಶುದ್ಧನೇ ಇದೆ, ಅದಕ್ಕೆ ಶುದ್ಧದ ವಿಶೇಷಣದ ಅವಶ್ಯಕತೆ. ಈ ಪ್ರಕಾರದ ಸೂಕ್ಷ್ಮತೆಯನ್ನು, ಈ ಪ್ರಕಾರ
ಯಾರ ಸ್ವಲ್ಪ ವಿರೋಧ ಭಾವ ಧಾರಣ ಮಾಡಿದರೋ ಅವರ ವಿರೋಧ ಭಾವಕ್ಕೆ ಪೋಷಣೆ ನೀಡಿದ ಹಾಗೆ ಆಗ್ತಿದೆ ನೋಡ್ರಿ. ಮಧರ್ಮ ಆಂತರ್ಯದೊಳಗಿದೆ ಪ್ರಭು. ಆದರ್ಶ ಹೊರಗೆ ಏನಿರ್ತಿದೆ ರೀ, ಆದರ್ಶ ಹೊರಗೆ ಏನಿರ್ತಿದೆ. ಅರ್ಹಂತರ ಆದರ್ಶ ನೋಡೋದ ಅಂಥೇಳಿ ಹೇಳಿ ಆಗಮದಲ್ಲಿ ಬಂತ್ರೆ. ಒಳಗಿಂದ ನೋಡೋದೇನು ಹೊರಗಿಂದ್ರೆ? ಹೊರಗಿಂದರ ಮೂಲಕ ಒಳಗಿಂದ ನೋಡೋದಿದೆ ರೀ. ಹಾಗಾದರೆ ಇಲ್ಲಿ ಸೋಲಹ ಕಾರಣ ಭಾವನೆ ಇರಲಿ. ನಾನು ಈಗ ಹೇಳ್ತಾ ಇರೋದು ವಿಷಯ ಅಲ್ಲ, ಸುಮ್ಮನೆ ಸ್ಮರಣೆಗೆ ಬಂತು ಅಂಥೇಳಿ ಹೇಳಿದೆ. ನಾನಿಲ್ಲಿ ಹೇಳ್ತಾ ಇರುವಂಥ ವಿಷಯ ದಶಲಕ್ಷಣ ಮಹಾಪರ್ವ. ಆ ದಶಲಕ್ಷಣ ಮಹಾಪರ್ವ ಈ ಗೃಹಸ್ಥರ, ಶ್ರಾವಕರ, ಧರ್ಮಾನುರಾಗಿಗಳ ಆಚರಣೆ ಮಾಡ್ತಾರೆ. ಅರ್ಥಾತ್ ಅದು ಯಾರಲ್ಲೇ ಇದೆ ಅನ್ನೋದನ್ನು ತಿಳಿದು ಆಚರಣೆ ಮಾಡ್ತಾರೆ. ನಮ್ಮ ಗುರು ಭಗವಂತರಲ್ಲೇ ಇದೆ, ನಮ್ಮ ಮುನಿರಾಜರಲ್ಲೇ ಇದೆ. ಇಂಥ ಧರ್ಮಮಯ ಅವರ ಜೀವನ ಇದೆ. ಇದು ತಿಳ್ಕೊಳ್ಳುವಂಥ ಸನ್ನಿವೇಶ ಇದೆ. ಇಂಥ ಧರ್ಮಮಯ, ಉತ್ತಮ ಕ್ಷಮಾ ಧರ್ಮಮಯ ಅವ್ರದ್ದು ಜೀವನ ಇದೆ. ಎಷ್ಟು ಧನ್ಯಲ ಅವರ ಜೀವನ ಅಂಥೇಳಿ ಇವು ತನ್ನ ಜೀವನದೊಳಗ ಆ ಒಂದು ದಶಾವಿಶೇಷವನ್ನು, ಆ ದಶಾವಿಶೇಷಕ್ಕೆ ಕಾರಣೀಭೂತವಾದಂಥ ಆಂತರ್ಯದ ಪವಿತ್ರತೆಯನ್ನು ತಿಳ್ಕೊಳ್ಳುವಂಥ ದಿವಸದವ್ರಿ ಅಂಥೇಳಿ ಇವನಿಗೆ ಹಬ್ಬದ ಅನುಭವ ಆಗ್ತಿದೆ. ಅದನ್ನು ತಿಳ್ಕೊಳ್ತಾನೆ ಅಂಥೇಳಿ ಹಬ್ಬದ ಅನುಭವ ಆಗ್ತಿದೆ. ಹಬ್ಬ ಯಾವುದಕ್ಕಂತರೂ, ಪರ್ವ ಹಬ್ಬ ಯಾವುದಕ್ಕಂತರೂ ವಿಧ ವಿಧದ ವ್ಯಂಜನಗಳನ್ನು ಮಾಡಿ ತಿನ್ನೋದ, ವಿಧ ವಿಧದ ವಸ್ತ್ರ ಆಭೂಷಣಗಳನ್ನು ಧಾರಣ ಮಾಡಿ ಆನಂದದಿಂದ ಇರೋದಕ್ಕೆ ಹಬ್ಬ ಅಂತಾರೆ ಲೋಕದೊಳಗ. ಹೌದೇನಿಲ್ರಿ? ಅದೇ ಪ್ರಕಾರ ಇಲ್ಲಿ ವಿಧ ವಿಧದ ತನ್ನ ಗುಣಗಳನ್ನು, ತನ್ನ ಗುಣರೂಪದ ವ್ಯಂಜನವನ್ನು ಸ್ಮರಣೆ ಮಾಡಿಕೊಳ್ಳೋದ ಅವರ ಜೀವನ ಎಷ್ಟು ಧನ್ಯ. ಅಂಥ ಗುಣಗಳು ನನ್ನಲ್ಲೇ ಯಾವಾಗ ಪ್ರಕಟ ಆಗೋದು? ನನ್ನ ಜೀವನ ಕ್ಷಮಾಮಯ ಯಾವಾಗ ಆಗೋದು? ನನ್ನ ಜೀವನದೊಳಗೆ ಉತ್ತಮ ಮಾರ್ಧವ ಮಾನ ಕಷಾಯ ಯಾವುದೇ ರೂಪದಿಂದ ಕ್ರಿಯಾ ಮಾಡುವ ಸಲುವಾಗಿ ಜೀವಂತನೇ ಇರುವುದಿಲ್ಲ. ಅಂಥ ಮಾರ್ಧವಮಯ ನನ್ನ ಜೀವನ ಯಾವಾಗ ಆಗೋದು? ಈ ಪ್ರಕಾರ ಇವು ಒಂದೊಂದು ಗುಣದ ಮೂಲಕ ತನ್ನ ಮಹಿಮೆಯನ್ನು, ತನ್ನ ಆ ಪ್ರಗಟ ಆಗಬೇಕಾದಂಥ ಆನಂದದ ಕಲ್ಪನೆಯನ್ನು, ಆ ಭವ್ಯ ಜೀವನದ ಕಲ್ಪನೆಯನ್ನು ಅನುಭವಿಸುವುದರ ಹೆಸರ ಹಬ್ಬ ಇದೆ ರೀ, ಪರ್ವ ಇದೆ. ಲಕ್ಷಣ ಧರ್ಮ ಅಮೂಲ್ಯ ಶಬ್ದ ಐತಿ. ನಮಗದು ವಹಿವಾಟ್ದಾಗ ಬಂದೈತೆ ಅಂತ ಅನ್ಸಾಕತ್ತೈತಿ. ಹಾಗೆ ಬೇರೆದವ್ರು ಕೇಳಿದ್ರೆ ದಶಲಕ್ಷಣ ಧರ್ಮ ಅಂದ್ರೆ ಧರ್ಮ 10 ಲಕ್ಷಣದಿಂದ ಯುಕ್ತ ಐತೆಪ್ಪ ಅನ್ನುವಂಥ ಮಾತಿದ್ದೀರಿ. 10 ಲಕ್ಷಣಗಳೇನದವು? ಒಂದೊಂದು ದೃಷ್ಟಿಕೋನದಿಂದ ನೋಡಿದ್ರೆ ಒಂದೊಂದು ಇಂಥ ಲಕ್ಷಣ. ಇದು ಇಂಥ ಲಕ್ಷಣಗಳನ್ನು ಒಳಗೊಂಡಿರುವಂಥದ್ದು ಅಥವಾ ಇಂಥ ಲಕ್ಷಣಗಳ ಲಕ್ಷ್ಯ ರೂಪದ ಯಾವ ವಸ್ತು ಇದೆಯೋ ಅದು ನಿಜವಾಗಿ ಧರ್ಮ ಇದೆಯೇ? ಅದು ನಿಜವಾಗಿ ಧರ್ಮ ಇದೆ. ಧರ್ಮ ಈ ಬಾಹ್ಯದ ಯಾವೂ ಪರದ್ರವ್ಯಗಳ ಆಶ್ರಿತ ಇಲ್ಲ. ಪರದ್ರವ್ಯಗಳಲ್ಲೇ ಲುಬ್ಧಾಗುವಂಥ ಜೀವದ ಪರಿಣಾಮದೊಳಗೂ ಕೂಡ ಧರ್ಮದ ಪ್ರವೇಶ ಇಲ್ಲ. ಏನಿದೆ ದಶಲಕ್ಷಣದೊಳಗೆ? ಏನಿಲ್ಲ. ಎಷ್ಟು ಸಾಧ್ಯ ಇದೆ ಅಷ್ಟು ವಾಚನ ಮಾಡ್ರಿ, ಎಷ್ಟು ಸಾಧ್ಯ ಇದೆ ಅಷ್ಟು ಪರಿಣಾಮವನ್ನು ಸಾಮ್ಯ ರೂಪದಿಂದ ಇಟ್ಟುಕೊಳ್ಳುವ ಪ್ರಯತ್ನ ಮಾಡ್ರಿ. ಎಲ್ಲಿ ಪ್ರಚಾರ ಪ್ರಸಾರ? ಯಾರಿಗೆ ಪ್ರಚಾರ ಪ್ರಸಾರ? ತನ್ನಲ್ಲೇನ ಯಾವುದು ಇಲ್ಲವೋ ಅದನ್ನು ಇನ್ನೊಬ್ಬರಿಗೆ ಪ್ರಚಾರ ಹೇಗೆ ಮಾಡೋ ಸಾಧ್ಯ ಇದೆ? ಸಣ್ಣ ಸಣ್ಣ ಬುದ್ಧಿಯ ಮೇಲೆ ಬಹಳಷ್ಟು ವಿಪರೀತವಾದಂಥ ಸಂಸ್ಕಾರ ಮಾಡಿ ಬಿಟ್ಟಿದ್ದಾರೆ. ಇವತ್ತ ಬುದ್ಧಿಯ ವಿಕಾಸನ ಇಲ್ಲ ಅಂಥದರ ಮೇಲೆ, ಬುದ್ಧಿಯ ವಿಕಾಸನ ಇಲ್ಲ. ಅರೆ 8 ವರ್ಷದೊಳಗೆ ಕೇವಲ ಜ್ಞಾನ ಆಗ್ತಿದೆ ಅಂತಾರೆ, ಮತ್ತು ಬುದ್ಧಿಯ ವಿಕಾಸ ಯಾಕಿಲ್ಲ? ಅರೆ ಬುದ್ಧಿಯ ವಿಕಾಸ ವಿಕೃತ ಮಾರ್ಗದಿಂದ ಆಗಿದೆ ರೀ. ಅಲ್ಲಿ ಬುದ್ಧಿಯ ವಿಕಾಸನ ಇಲ್ಲ ಅಂಥೇಳಿ ಹೇಳೋದ, ಅಲ್ಲಿ ಪ್ರಚಾರ ಪ್ರಸಾರ ಏನು ಮಾಡೋದಿದೆ? ಅಲ್ಲಿ ಶುದ್ಧಾಮನಾಯ ಅಂದ್ರೆ ಎಷ್ಟು ರಾಗದ್ವೇಷದ ಸ್ಥಾನ ಐತ್ರಿ. ಏನು ತಿಳಿತಿದೆ ಹೇಳ್ರಿ ಮಕ್ಕಳಿಗೆ? ಏನು ತಿಳಿತಿದೆ? ಅವರನ್ನು ತಿಳ್ಕೊಳ್ಳುವ ಸ್ಥಾನದೊಳಗ ಅಥವಾ ಅವರ ಸ್ವಯಮೇವ ತಿಳ್ಕೊಳ್ಳುವ ಹಾಗೆ ನಮ್ಮ ಆಚರಣೆ ಇದೆಯೇನ? ಪಾಠ ಕಲಿಸಿಕೊಟ್ರ ಮಕ್ಕಳಿಗೆ ತಿಳಿಯೋದಿಲ್ಲ.
ತಿಳಿಯುವುದಿಲ್ಲ. ಇದರ ಅರ್ಥ ಆ ಪ್ರಕಾರದ ಕಾರ್ಯ ಮಾಡಬಾರ್ದು ಅಂತಲ್ಲ. ಆದರೆ ಆ ಕಾರ್ಯದ ಹಿಂದೆ ಯಾವ ವಿಪರೀತತೆ ಬೆಳೀತಾ ಇದೆ ಅದನ್ನು ನೋಡೋದು ಅವಶ್ಯಕ ಇದೆ. ಅದನ್ನು ನೋಡೋದ ಮತ್ತು ಆ ವಿಪರೀತತೆಯನ್ನು ಸರಿಪಡಿಸೋದೇನ ಇಲ್ಲ. ಹಾಗಾದರೆ ಏನು ಮಾಡೋದು? ಅದನ್ನು ನೋಡೋದು ಅರ್ಥಾತ್ ಆ ಕಡೆ ನೋಡುವುದನ್ನು ಬಿಡೋದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ವಿಪರೀತತೆ ಬೆಳೀತಾ ಇದೆ ಇದು ತಿಳಿದು ಬಂದ ನಂತರ ಆ ವಿಪರೀತತೆಯನ್ನು ಸರಿಪಡಿಸಲಿಕ್ಕೆ ಹೋಗೋದು ಬುದ್ಧಿವಂತಿಕೆ ಅಲ್ಲ. ಮತ್ತು ಅದು ನಮ್ಮ ಕರ್ತವ್ಯನೂ ಇಲ್ಲ, ಅದು ಆಗುವಂಥ ಕಾರ್ಯನೂ ಅಲ್ಲ. ಯಾಕೆ ಅಂತಂದ್ರೆ ವಿಪರೀತತೆ ಏನಿದೆ ಅದು ಬೂದಿ ಮುಚ್ಚಿದ ಕೆಂಡದ ಮೇಲೆ ಸೌದೆಯನ್ನು ಅತ್ಯಂತ ಪ್ರಖರವಾಗಿ ಉರಿಯುವಂಥ ಸೌದೆಯನ್ನು ಇಟ್ಟ ಹಾಗೆ ಅದು ಪ್ರಖರ ಆಗಿ ಬಿಡ್ತಿದೆ. ಒಳಗಂತೂ ವಿಪರೀತತೆ ಇದೆಯಲ್ಲ, ಅದಕ್ಕೆ ಚಾಲನಾ ಕೊಟ್ಟ ನಂತರ ಅದು ಭುಗೆಲ್ಲ ಅಂತಿದೆ. ಹಾಗಾದ್ರೆ ಅದನ್ನು ಆರಿಸುವ ಪ್ರಯತ್ನ ಮಾಡೋದು ನಿಜವಾಗಿ ಏನಿದೆ ಅಂತಂದ್ರೆ ಮೂರ್ಖತನದ ಲಕ್ಷಣ ಇದೆ, ಮತ್ತು ಅದು ಆಗೋ ಕಾರ್ಯನ ಅಲ್ರಿ. ಹಾಗಾದರೆ ಏನು ಮಾಡೋದ? ಅದನ್ನು ತಿಳ್ಕೊಳ್ಳೋದ, ಅದರಿಂದ ಅಲಿಪ್ತ ಇರೋದಿದೆ ರೀ, ದೂರ ಇರೋದಿದೆ. ಎಷ್ಟಿದಾವೆ ನಮ್ಮ ದಿವಸ, ಯಾರೂ ದಿವಸ ಎಷ್ಟದವು ಅನ್ನೋದಂತೂ ಅಶಾಶ್ವತನೇ ಇದೆ. ಆದ್ರೆ ಬಹಳಷ್ಟು ಜೀವಿಸಿದೇವಲ್ಲ, ನಾವು ಜೀವಿಸಿದೇವ ಅಥವಾ ಇಲ್ರಿ? ಇನ್ನು ನಮಗೆ ಅಂದುಕೊಳ್ಳಿಕ್ಕೆ ಏನು ಅಭ್ಯಂತರ ಇಲ್ಲ ಇನ್ನೆಷ್ಟದಾವ ನಮ್ಮ ದಿವಸ ಅಂಥೇಳಿ. ಹಾಗಾದ್ರೆ ಆ ಎಷ್ಟದಾವ ದಿವಸ ಅಂಥೇಳಿ ಒಂದು ವೇಳೆ ಒಳಗಿಂದ ಬಂತು ಅಂತಂದ್ರೆ ಅದಕ್ಕೆ ಒಂದೇ ಒಂದು ಉತ್ತರ ಇದೆ: ನೀನು ಹೊರಗೆ ನೋಡುವುದನ್ನು ಬಿಡು. ಹೊರಗೆ ಏನು ಕಾಣಿಸ್ತಿದೆ ಅದರಿಂದ ಅಪ್ರಭಾವಿ ಇರುವಂಥದ್ದು ಒಂದು ಬಲವನ್ನು ಬೆಳೆಸ್ಕೊಂಡಿನಲ್ಲಿ. ಯಾಕೆ ಅಂತಂದ್ರೆ ಪರದ ಮೇಲೆ ವಿಶ್ವಾಸ, ಪರದಿಂದ ಅಪೇಕ್ಷೆ ಇಡೋದು ಇದೇನಿದೆ ಮಹಾ ದುಃಖದ ಕಾರಣ ಇದೆ ಅನ್ನೋದ ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೆ. ಪರದ ಮೇಲೆ ವಿಶ್ವಾಸ, ಇವರು ನನಗೆ ನಾಳೆ ಧರ್ಮಕ್ಕೆ ಅನುಕೂಲ ಆದಾರು, ಸಮಾಜಕ್ಕೆ ಅನುಕೂಲ ಆಗುವ ಮಾತಿರಲಿ, ನನಗೆ ಧರ್ಮಕ್ಕೆ ಅನುಕೂಲ ಆದಾರು ಅಂಥೇಳಿ ಪರದ ಮೇಲೆ ವಿಶ್ವಾಸ ಇಡೋದು. ಇವರು ಹಾಗೇ ಆಗ್ತಾರಂಥೇಳಿ ಅಪೇಕ್ಷೆ ಇಡೋದು. ಇದು ನಿಜವಾಗಿ ನಮಗೆ ನಮ್ಮ ಪುರುಷಾರ್ಥದಿಂದ ವಂಚಿತ ಮಾಡುವಂಥದ್ದಿದೆ. ಸ್ವಂತ ಬೈಕರಿ ಏನಿದ್ರೂ ಕೂಡ ಸ್ವಂತದ ಗಳಿಕೆ ಬೇಕು. ಯಾವ ಸಮಯ ಬರ್ತಿದೆಯೋ, ಈಗ ಪ್ರತಿಕೂಲ ಬಂತು, ರೋಗ ಬಂತು, ಕೊನೆಗೆ ಮರಣ ಬರೋದಿದೆ. ಪ್ರತಿಕೂಲತೆ ಬಂತು, ಯಾವುದಾದ್ರೂ ಮಾನಸಿಕವಾಗಿ ನಮಗೆ ಆಘಾತ ಆಯಿತು, ಅಲ್ಲಿ ನಾನೇ ಸ್ಥಿರ ನಿಲ್ಲುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಬೇಕು. ಇನ್ನೊಬ್ಬರ ಆಶ್ರಯದಿಂದ, ಇನ್ನೊಬ್ಬರು ಬಂದು ಹೇಳುವುದರಿಂದ, ಬಹಳಷ್ಟು ಜನರ ಸಾಂತ್ವನ ನೀಡುವುದರಿಂದ ನಾನು ಸಮಾಧಾನ ಮನ್ನಿಸಿನು ಅಂತಂದ್ರೆ ನನ್ನಲ್ಲೇ ಬೆಳಿಬೇಕಾದಂಥ ಪುರುಷಾರ್ಥ ಬೆಳೆಯುವುದು. ಇದು ಸ್ವಲ್ಪ ನಾವು ಮಿಥ್ಯಾತ್ವ ಬಿಟ್ಟೇವನ್ನಾದ್ರೆ ಪೂರ್ತಿ ಮಿಥ್ಯಾತ್ವ ಸ್ಪರ್ಶ ಮಾಡಿದ್ವಿ. ಮಿಥ್ಯಾತ್ವ ಹೇಗಿದೆ ಅನ್ನೋದು ತಿಳಿಯೋದನ್ನು ಬಹಳ ಕಠಿಣ, ಬಹಳ ಕಠಿಣ. ಯಾಕೆ ಅಂತಂದ್ರೆ ಅದರ ವಿಸ್ತಾರನೂ ಬಹಳ ಇದೆ, ಅದರ ರೆಂಬೆ ಕೊಂಬೆನೂ ಭಾಳ ಅದಾವ, ಅದರ ಆಳನೂ ಬಹಳ ಇದೆ ರೀ. ನಿನ್ನೆ ಅಲ್ಲಿ ಬಂತಲ್ಲ ವ್ಯವಹಾರ ಭಾಷೆ, ನಿಜವಾಗಿನ ಯಾರಿಗೆ ಒಂದು ಅಂಶ ಕೂಡ ಅದರೊಳಗಿಂದ ಭಾವ ತಿಳಿತಿದೆಯೋ ಅವರಿಗೆ ಟೋಡರ ಮಲ್ಲರ ಕುರಿತು ಮಹಾನ್ ಕೃತಜ್ಞ ಭಾವ ಬಂದಲ್ಲದೆ ಇರೋ ಸಾಧ್ಯ. ಎಂಥ ಉಪಕಾರ ಮಾಡಿದಾರ್ರಿ, ಎಂಥ ಭ್ರಾಂತಿಯೊಳಗ, ಎಂಥ ಅಂಧಕಾರದೊಳಗೆ ಪರದಾಡ್ತಾ ಇದ್ದೆವು ಅನ್ನುವುದನ್ನು ತಿಳಿಸಿಕೊಟ್ಟ ಎಂಥ ಉಪಕಾರ ಮಾಡಿದ್ದಾರೆ. ತಿಳ್ಕೊಳ್ಳುವ ಸಲುವಾಗಿ ಹೊರಗಿಂದ ಬಿಡೋದು ಅವಶ್ಯಕ ಇದೆ ನೋಡ್ರಿ. ಸುಧಾಕರ್ ಬಾಗಿಲ ಹಾಕೊಂಡು ಕೂತ್ಬಿಡು, ಏನೂ ಅವಶ್ಯಕ ಇಲ್ಲ. ಎಷ್ಟು ಶರೀರಕ್ಕೆ ಅಗತ್ಯ ಇದೆಯೋ ಅಷ್ಟು ಆಹಾರ ಸೇವನೆ ಮಾಡೋದ. ಇನ್ನು ಭೂಮಿಕೆಗೆ ಅನುಸಾರವಾಗಿ ಅವರಿಗೇನರ ಸಹಾಯ ಮಾಡಬೇಕನ್ನಿಸ್ತು ಅಂತಂದ್ರೆ ಮಾಡೋದ. ಉಳಿದ ಹಾಗೆ ಯಾವುದ್ರೊಳಗೂ ಹಸ್ತಕ್ಷೇಪ ಮಾಡೋದನ್ನು ಅದಂತೂ ಮಾಡ್ತಾನೇ ಇಲ್ಲ, ನೀವು ಬಿಟ್ಟಿದ್ದೀರಿ ಅಂಥೇಳಿ ಅನ್ನಿಸ್ತಿದೆ. ಆದರೆ ಹಸ್ತಕ್ಷೇಪ ಮಾಡೋದನ್ನು ಮನುಷ್ಯನೊಳಗೆ ತಂದುಕೊಳ್ಳೋದನ್ನು ನನ್ನಿಂದ ಶುಭ ಆಗಬೇಕು. ಶುಭ ಆಶ್ರಯದಿಂದ ಆಗೋದಿಲ್ಲ, ಗ್ರಂಥದ ಆಶ್ರಯದಿಂದ ಆಗೋದಿಲ್ಲ, ಕ್ರಿಯೆಯ ಆಶ್ರಯದಿಂದ ಆಗೋದಿಲ್ಲ. ಶುಭ ಕೂಡ ಶುದ್ಧ ಸ್ವಭಾವದ ಮಹಿಮೆ ಬಂದ್ರನ ಆಗ್ತಿದೆ. ಮತ್ತು ಆ ಶುದ್ಧ ಸ್ವಭಾವ ಹೇಗಿದೆ ಅಂತಂದ್ರೆ ಇಡೀ ವಿಶ್ವದಿಂದ ಅಲಿಪ್ತ ಇದೆ. ಅದು ಭಿನ್ನ ಇದೆ, ಅದು ಅಸ್ಪೃಷ್ಟ ಇದೆ. ತಿಳ್ಕೊಳ್ಳೋದು ಬರಬೇಕಾದಂಥ
ಯಾವ ಮಂಗಲಮಯ ಅವಸರ ನಮ್ಮ ಜೀವನದೊಳಗೆ ಬಂತು ಅಂತಂದ್ರೆ ಗೊತ್ತಿಲ್ಲಲ್ಲ, ಇನ್ನೂ 15-20 ದಿವಸ ಇದೆ. ಬಂತು ಅಂತಂದ್ರೆ ಯಾವ ರೀತಿ ಸಾಧ್ಯ ಇದೆ? ಬರೇ ಒಂದು ಉತ್ತಮ ಕ್ಷಮ, ಆ ಕ್ಷಮಾ ಧರ್ಮದ್ದನ್ನು ನಮ್ಮ ಬುದ್ಧಿಗೆ ಅನುಸರಿಸಿ ಎಷ್ಟು ವಿಸ್ತಾರ ರೂಪದ ಅರ್ಥ ತಿಳ್ಕೊಳ್ಳೋದು ಸಾಧ್ಯ ಇದೆಯೋ ಅಷ್ಟು ವಿಸ್ತಾರ ರೂಪದಿಂದ ಅದರ ಅರ್ಥವನ್ನು ತಿಳ್ಕೊಳ್ಳುವುದರೊಳಗ ಕ್ರೋಧವನ್ನು ಮರೆಯೋದಿದೆ. ಕ್ರೋಧ ಮಾಡುವುದಿಲ್ಲರಿ, ಆಗೋದನೇ ಇಲ್ಲ, ಹೀಗಾಗಬೇಕ್ರಿ. ಆ ರೀತಿ ಆ ಕ್ಷಮೆಯ ವಿಸ್ತಾರವನ್ನು ನನ್ನಲ್ಲೇ ನಾನು ತಿಳ್ಕೊಳ್ತಾ ಹೋಗೋದ. ಇದು ದಶಲಕ್ಷಣದ ಆಚರಣೆ ಇದೆ. ಮತ್ತೇನಿಲ್ಲ, ಪರದ ಅವಲಂಬನೆ ಬಿಡೋದಿದೆ. ವೇಳೆ ಶುಭದೊಳಗೆ ಹಾಕಬೇಕಾದ್ರೆ ಆ ಶುದ್ಧ ಸ್ವರೂಪದ ಆ ಆತ್ಮಿಕ ಗುಣಗಳ, ಆ ಆತ್ಮಿಕ ನಿರ್ಮಲ ಪರ್ಯಾಯಗಳ ಮಹಿಮೆ, ಆ ಮಹಿಮೆಯೊಳಗೆ ನಮ್ಮ ಬುದ್ಧಿ ತೊಡಗಿತು ಅಂತಂದ್ರೆ, ನಮ್ಮ ಬುದ್ಧಿ ಅದರೊಳಗೆ ಉದ್ಯಮ ಆರಂಭ ಮಾಡಿತು ಅಂತಂದ್ರೆ ನಮ್ಮಲ್ಲಿ ಶುಭನ ಆಗ್ತಿದ್ದಾರೆ. ಅಂಥ ಶುಭ ಗ್ರಂಥದ ಆಶ್ರಯದಿಂದಾಗಲಿ ಭಗವಂತನ ಆಶ್ರಯದಿಂದಾಗಲಿ ಆಗುವುದಿಲ್ಲರಿ. ದೇವಶಾಸ್ತ್ರ ಗುರುವಿನ ಆಶ್ರಯದಿಂದ ಶುಭ ಆಗ್ತಿದೆ ಅಂಥೇಳಿ ಹೇಳೋದ ವ್ಯವಹಾರದ ಕಥನಿದೆ. ವ್ಯವಹಾರದ ಕಥನ ಅರ್ಥಾತ್ ಅದು ಆರೋಪ ಮಾಡಿದ ಕಥನ ಇದೆ. ಇಲ್ಲಿ ಶುಭ ಭಾವ ಇಲ್ಲಿ ಆಗ್ತಿದೆ. ಶಾಸ್ತ್ರದಲ್ಲಿ ಹೇಳಿರುವಂಥ ಶುದ್ಧಾತ್ಮ, ಶಾಸ್ತ್ರದಲ್ಲಿ ಹೇಳಿರುವಂಥ ಪ್ರತಿಯೊಂದು ವಸ್ತುವಿನ ಪರಮ ಸ್ವತಂತ್ರತೆ ತಿಳಿಯುವುದರೊಳಗೆ ಶುಭ ಭಾವ ಆಗ್ತಿದೆ. ಶಾಸ್ತ್ರದ ಶಬ್ದಗಳನ್ನು ಓದುವುದರೊಳಗೆ ಆಗುವುದಿಲ್ಲರಿ. ಶಾಸ್ತ್ರದ ಅವಲಂಬನೆ ಇದೆ, ಆದರೆ ಶಾಸ್ತ್ರದೊಳಗ ವಿಶ್ವದ ಪದಾರ್ಥಗಳನ್ನು ಯಾವ ಪ್ರಕಾರ ಪೃಥಕ್ ಹೇಳಿದ್ದಾರೆ, ಯಾವ ಪ್ರಕಾರ ಪ್ರತಿಯೊಂದು ಪದಾರ್ಥದ ಪ್ರತಿಯೊಂದು ಪರಮಾಣುವಿನಂಥ ಸೂಕ್ಷ್ಮ ಮತ್ತು ಅಚೇತನ್ರಿ. ಅರೆ ಅಜೀವ ಅಧಿಕಾರದ ಪ್ರಾರಂಭದೊಳಗೆ ಬರ್ತಿದೆ ನಿಜ ನೀತಿಯೊಳಗೆ. ಕ್ಷೇತ್ರ ಕಮ್ಮಿ ಇದ್ರೆ ಏನಾಯ್ತು, ವಸ್ತು ಇದೆಯಲ್ಲ ಅಂತಾರ್ರಿ ಅವ್ರ. ಒಂದು ಪ್ರದೇಶನ ಅದರದ ಕ್ಷೇತ್ರ ಇದೆ, ಯಾವುದರದ? ಪರಮಾಣು ಇದೆ. ವಸ್ತು ಇದೆಯಲ್ಲ, ಕ್ಷೇತ್ರದ ವಿಸ್ತಾರ ಇಲ್ಲದಿದ್ರೆ ಏನಾಯ್ತು, ವಸ್ತು ಇದೆಯಲ್ಲ ಅಂತ ಹೇಳಿದ ನಂತರ ಆ ವಸ್ತು ಯಾವ ಪ್ರಕಾರ ಪರನಿರಪೇಕ್ಷ ಇದೆ, ಈ ಪ್ರಕಾರದ ವಿಚಾರ ಮಾಡ್ತಾ ನಮ್ಮ ಬುದ್ಧಿಯನ್ನು ಅಶುಭದಿಂದ ವಿಮುಖ ಮಾಡೋದಿದೆ. ಅಶುಭದಿಂದ ವಿಮುಖ ಆಗುವುದರಲ್ಲಿ ಯಶಸ್ವಿ ಆಗುವುದರ ಹೆಸರೇ ಶುಭ ಇದೆ. ಮತ್ತು ಆ ಶುಭ ಒಂದು ವಸ್ತುವಿನ ನಿರ್ಣಯದೊಳಗನ ಆಗ್ತಿದೆ. ವಸ್ತುವಿನ ನಿರ್ಣಯದಲ್ಲಿ ತೊಡಗಿರುವಂಥ ಜ್ಞಾನದಿಂದನ ಆಗ್ತಿದೆ. ಭಾಳ ದೊಡ್ಡ